ಕನ್ನಡದ ಈ ಅಪೂರ್ವ ಸಂಜೆಯಲ್ಲಿ ಸಾಹಿತ್ಯಯಾನ ಸರಣಿ ಕಾರ್ಯಕ್ರಮಕ್ಕೆ ಆಸಕ್ತಿಪೂರ್ವಕವಾಗಿ ಭಾಗವಹಿಸುತ್ತಿರುವ ಸಮಸ್ತ ಕನ್ನಡದ ಮನಸ್ಸುಗಳಿಗೆ ಶುಭ ಸಂಜೆಯ ಶುಭ ನಮನಗಳು. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ. ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ, ಹೊತ್ತಿತೋ ನಮ್ಮ ಕನ್ನಡದ ದೀಪ. ಕವಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ನುಡಿಗಳಂತೆ ಕನ್ನಡದ ದೀಪವು ಚಿರ ನೂತನವಾಗಿ ಬೆಳಗುತ್ತಾ ಕನ್ನಡ ನಾಡನ್ನು ಉಜ್ವಲಗೊಳಿಸುತ್ತಾ ಕನ್ನಡದ ಮನಸ್ಸುಗಳನ್ನು ಜ್ಞಾನದ ಕಡಲಲ್ಲಿ ತೇಲಿಸುತ್ತಾ ಪರಂಜ್ಯೋತಿಯಾಗಿ ಬೆಳಗುತ್ತಿದೆ. ಕಾಸರಗೋಡಿನ ಒಂದು ಭಾಗವೇ ನಮ್ಮ ಈ ಕಾಸರಗೋಡು. ಕನ್ನಡದ ಗಡಿನಾಡೆಂದೇ ಪ್ರಸಿದ್ಧವಾಗಿರುವ ಈ ಪ್ರದೇಶದಲ್ಲಿ ಕನ್ನಡದ ದೀಪವನ್ನು ಬೆಳಗಿಸಿದ ಮಹನೀಯರು ಅನೇಕರು. ಇಂತಹ ಕಾಸರಗೋಡಿನ ಕನ್ನಡತನಕ್ಕೆ ಒಂದು ಕಿರು ಕಾಣಿಕೆಯಂತೆ ಮೂಡಿ ಬರುತ್ತಿದೆ ನಮ್ಮ ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಪೆರಿಯ ಕಾಸರಗೋಡಿನ ಕನ್ನಡ ವಿಭಾಗವು ನಡೆಸಲ್ಪಡುತ್ತಿರುವ ಈ ಸಾಹಿತ್ಯಯಾನ ಸರಣಿ ಕಾರ್ಯಕ್ರಮ. ವಾರಕ್ಕೊಂದು ಕನ್ನಡ ಸಾಹಿತ್ಯ ಲೋಕದ ವಿಷಯದೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರ ನುಡಿಗಳೊಂದಿಗೆ ಸಾಹಿತ್ಯಯಾನವು ಮುಂದುವರಿಯುತ್ತಿದ್ದು ತನ್ನ 15 ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿದೆ. ಇಂದಿನ ಈ ಅಪೂರ್ವ ಸಂಜೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಚಿರನೂತನವಾಗಿ ಎಂದೆಂದಿಗೂ ಪ್ರಜ್ವಲಿಸುತ್ತಿರುವ ಕೃತಿಯಾದಂತಹ ಭರತೇಶ ವೈಭವದ ರಸಘಟ್ಟಗಳು ಎಂಬ ವಿಷಯದೊಂದಿಗೆ ಉಪನ್ಯಾಸದ ಮೂಲಕ 16ನೆಯ ಸಾಹಿತ್ಯಯಾನ ಸರಣಿ ಕಾರ್ಯಕ್ರಮಕ್ಕೆ ಕೈಜೋಡಿಸುತ್ತಾರೆ ಶ್ರೀ ಮುನಿರಾಜ ರೆಂಜಾಳರವರು. ಕನ್ನಡದ ಶ್ರೇಷ್ಠ ಕವಿ ರತ್ನಾಕರ ವರ್ಣಿಯ ಕೈ ಬರಹದಿಂದ ರಚಿಸಲ್ಪಟ್ಟ ಭರತೇಶ ವೈಭವ ಕೃತಿಯು ಭರತನ ಯೋಗ ಭೋಗಗಳನ್ನು ಸಮನ್ವಯಕರಿಸಿ ಕನ್ನಡಿಗರ ಜೊತೆಗೆ ತುಳುವರನ್ನು, ತೆಲುಗರನ್ನು, ತಮಿಳರನ್ನು ಮನೋರಂಜಿಸಿದ ಕೃತಿಯಾಗಿದೆ. ಇದು ಆಧ್ಯಾತ್ಮಿಕರನ್ನು, ಲೌಕಿಕರನ್ನು ಸಮತೋಲನದಿಂದ ಕಾಯ್ದಿರಿಸಿ ಸಾಹಿತ್ಯದ ರುಚಿಯನ್ನು ಉಣಬಡಿಸಿದ ಕನ್ನಡದ ಉತ್ಕೃಷ್ಟ ಕೃತಿಯಾಗಿದೆ. ಇಂತಹ ಉತ್ಕೃಷ್ಟ ಕೃತಿಯನ್ನು ಈ ಸಂಜೆಯ ಉಪನ್ಯಾಸದ ಮೂಲಕ ಸ್ಮರಿಸಿಕೊಳ್ಳುವುದು ಒಂದು ಪುಣ್ಯದ ಕಾರ್ಯ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಸಾಂಗತ್ಯದ ಮೂಲಕ ಕನ್ನಡಕ್ಕೆ ಚಿರ ನೂತನ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವ ಕವಿ ರತ್ನಾಕರ ವರ್ಣಿಯನ್ನು ಈ ಸಂಜೆಯಲ್ಲಿ ಸ್ಮರಿಸಿಕೊಳ್ಳುತ್ತಾ, ಪುರು ಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೆ ರಾಯ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ, ಭರತ ಚಕ್ರಿಯ ಹೇಳಲಳವೇ ಎಂಬುದಾಗಿ ಭರತನನ್ನು ಕಾವ್ಯ ನಾಯಕನನ್ನಾಗಿ ಮಾಡಿದ ರತ್ನಾಕರ ವರ್ಣಿಯ ಭರತೇಶ ವೈಭವದ ಈ ಸಾಲುಗಳ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸಂಪನ್ಮೂಲ ವ್ಯಕ್ತಿಗಳನ್ನು, ಆಗಮಿಸಿರುವ ಸಮಸ್ತ ಕನ್ನಡದ ಮನಸ್ಸುಗಳನ್ನು, ಗುರು ಹಿರಿಯರನ್ನು ಎಲ್ಲರನ್ನು ಸ್ವಾಗತ ಕೋರಲು ಬರುತ್ತಿದ್ದಾರೆ ನಮ್ಮ ಕನ್ನಡ ವಿಭಾಗದ ವಿದ್ಯಾರ್ಥಿನಿ ಅಕ್ಷತಾ ಟಿಜಿ ಅವರು. ಎಲ್ಲರಿಗೂ ಇಳಿ ಸಂಜೆಯ ನಮನಗಳು. ಕನ್ನಡ ನುಡಿಯೊಳಗಿನ ಕವಿಯನ್ನು ಕನ್ನಡ ಶ್ರೀಮಂತಿಕೆಯ ಸಾಹಿತ್ಯ ಪರಂಪರೆಯನ್ನು ಸ್ಮರಿಸುವ ಕಾರ್ಯಕ್ರಮವೇ ನಮ್ಮ ಸಾಹಿತ್ಯಯಾನ ಸರಣಿ ಕಾರ್ಯಕ್ರಮ. ಇಂದಿನ ಉತ್ತಮ ಕೃಷಿಕರಾಗಿಯೂ ಆಧ್ಯಾತ್ಮಿಕ ಚಿಂತಕರಾಗಿಯೂ ಪ್ರಸಿದ್ಧರು. ನಾವ್ಯಾರು ಜೈನರೇ, ಅರಿವೇ ಗುರು ಸೇರಿದಂತೆ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಜೊತೆಗೆ ಧರ್ಮಶ್ರೀ, ನಮನ, ಗುರುನಮನ, ತುಲಾಭಾರ, ಚಂದ್ರಬಿಂಬ ಮುಂತಾದ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಇವರು ಮಹಾಕವಿ ರತ್ನಾಕರ ವರ್ಣಿಯ ಭರತೇಶ ವೈಭವ, ಅಪರಾಜಿತ ಶತಕ ಸೇರಿದಂತೆ ಅನೇಕ ಕನ್ನಡದ
ಗೌರವ ಸನ್ಮಾನಗಳನ್ನು ನೀಡಿ ಗೌರವಿಸಿದೆ. ಹೀಗೆ ಉತ್ತಮ ಆದರ್ಶ ಶಿಕ್ಷಕರಾಗಿ, ಪ್ರಖ್ಯಾತ ವಾಗ್ಮಿಗಳಾಗಿ, ಜನಪ್ರಿಯ ಕೃತಿಗಳ ನಿರ್ಮಾಣಗಾರರಾಗಿ ಪ್ರಸಿದ್ಧರಾಗಿರುವ ಇವರು ನಮ್ಮ ಸಾಹಿತ್ಯಯಾನದಲ್ಲಿ ಭರತೇಶ ವೈಭವದಲ್ಲಿ ಮೂಡಿಬಂದ ರಸಘಟ್ಟಗಳ ಬಗ್ಗೆ ಉಪನ್ಯಾಸ ನೀಡಲು ಆಗಮಿಸಿದ್ದು ನಮ್ಮೆಲ್ಲರ ಹೆಮ್ಮೆ. ಮತ್ತೊಮ್ಮೆ ಮಗದೊಮ್ಮೆ ಶ್ರೀಯುತ ಮುನಿರಾಜ ರೆಂಜಾಳರವರಿಗೆ ಸಾಹಿತ್ಯಯಾನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮೋಹನ್ ಎಕೆ ಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಈ ಅಪೂರ್ವ ಸಂಜೆಯಲ್ಲಿ ಸಾಹಿತ್ಯಯಾನ ಸರಣಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಸ್ತ ಕನ್ನಡ ಮನಸ್ಸುಗಳಿಗೆ ಆತ್ಮೀಯವಾದ ಸ್ವಾಗತ, ವಂದನೆಗಳು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಸ್ತರಿಗೂ ಸ್ವಾಗತ ಕೋರಿದ ಅಕ್ಷತಾ ಟಿಜಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಂದೆ ಕನ್ನಡ ಸಾಂಗತ್ಯ ಕವಿ ಎಂದು ಪ್ರಖ್ಯಾತ ಪಡೆದ ರತ್ನಾಕರ ವರ್ಣಿಯ ಭರತೇಶ ವೈಭವದಲ್ಲಿ ಮೂಡಿ ಬಂದಿರುವ ರಸಘಟ್ಟಗಳತ್ತ ಉಪನ್ಯಾಸವನ್ನು ನೀಡಲಿದ್ದಾರೆ ಶ್ರೀ ಮುನಿರಾಜ ರೆಂಜಾಳರವರು. ಸಾಹಿತ್ಯ ಅಭಿಮಾನಿಗಳಲ್ಲಿ ಒಂದು ವಿನಂತಿ: ಸಂಪನ್ಮೂಲ ವ್ಯಕ್ತಿಗಳ ನುಡಿಗಳ ಬಗ್ಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ದರೆ ನಿಮ್ಮ ಪ್ರಶ್ನೆಗಳನ್ನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇಲ್ಲದ ಪಕ್ಷದಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಂಪನ್ಮೂಲ ವ್ಯಕ್ತಿಗಳು ಸಂವಾದ ಕಾರ್ಯಕ್ರಮದಲ್ಲಿ ಉತ್ತರಿಸುತ್ತಾರೆ. ಇದೀಗ ಕವಿ ರತ್ನಾಕರ ವರ್ಣಿಯ ಉತ್ಕೃಷ್ಟ ಕಾವ್ಯವೆನಿಸಿದ ಭರತೇಶ ವೈಭವದಲ್ಲಿ ಮೂಡಿ ಬಂದಿರುವ ರಸಘಟ್ಟಗಳ ಕುರಿತು ಉಪನ್ಯಾಸ ನೀಡುವಂತೆ ಖ್ಯಾತ ವಿದ್ವಾಂಸರು ಹಾಗೂ ವಾಗ್ಮಿಗಳೂ ಆಗಿರುವ ಶ್ರೀ ಮುನಿರಾಜ ರೆಂಜಾಳರವರಲ್ಲಿ ಗೌರವ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಬಹಳ ವರ್ಷಗಳ ಹಿಂದೆ ಸಾಗರ ತೀರದ ಸ್ವರ್ಗ ಕೇರಳ ಅನ್ನುವಂತಹ ಒಂದು ಪುಸ್ತಕವನ್ನ ಸುಮಾರು 1.5 ವರ್ಷಗಳ ಕಾಲದ ಮಾಹಿತಿ ಸಂಗ್ರಹದಿಂದ ನಾನು ಬರೆದಿದ್ದೆ. ಬಹುಶಃ ಕೇರಳದ ಕುರಿತು ಬರೆದಂತಹ ಆ ಕೃತಿಯ ಋಣವೇ ನನ್ನನ್ನು ಇವತ್ತು ಕೇರಳದ ವಿಶ್ವವಿದ್ಯಾನಿಲಯದ ಮೂಲಕ ಮಹಾಕವಿ ರತ್ನಾಕರ ವರ್ಣಿಯ ಕುರಿತು ಮಾತನಾಡ್ತಕ್ಕಂಥ ಒಂದು ಸೌಭಾಗ್ಯವನ್ನು ಒದಗಿಸಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟು ಪ್ರೀತಿ ತೋರಿಸಿದ್ದಕ್ಕಾಗಿ ಕೊನೆಗೆ ಮರೆತು ಹೋಗ್ಬೋದಾದ್ರಿಂದ ಎಲ್ರಿಗೂ ಕೂಡ ಈಗಲೇ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, 16ನೇ ಶತಮಾನದಲ್ಲಿ ಕನ್ನಡದ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಎವರೆಸ್ಟ್ ಶಿಖರದಂತೆ ಕಾಣಿಸಿಕೊಳ್ತಕ್ಕಂಥ ಕವಿ ಮಹಾಕವಿ ರತ್ನಾಕರ ವರ್ಣಿ. ಮೂಡುಬಿದಿರೆಯ ನೆಲದಲ್ಲಿ ಹುಟ್ಟಿ ಕಾರ್ಕಳದ ಭೈರವರಸರ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿ, ಮುಂದೆ ಒಂದಿಷ್ಟು ಕನ್ನಡ ನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸಿ ತನ್ನ ಜೀವನಾನುಭವವನ್ನು ಸಂಪಾದಿಸಿಕೊಂಡು ಬಂದು ಆ ಬಳಿಕ ಮೂಡುಬಿದಿರೆ ಮತ್ತು ಆಸುಪಾಸಿನಲ್ಲಿ ತನ್ನ ಜೀವನವನ್ನ ಮುಕ್ತಾಯಗೊಳಿಸಿಕೊಂಡವನು ಮಹಾಕವಿ ರತ್ನಾಕರ. ಆತ ಬರೆದ ಕೃತಿಗಳು ಭರತೇಶ ವೈಭವ ಮತ್ತು ರತ್ನಾಕರ ಶತಕ, ಅಪರಾಜಿತ ಶತಕ, ತ್ರಿಲೋಕ ಶತಕ, ಜೊತೆಗೆ ಒಂದಿಷ್ಟು ಸುಮಾರು 200ಕ್ಕಿಂತಲೂ ಹೆಚ್ಚಿನ ಬಿಡಿ ಕೀರ್ತನೆಗಳು ಇತ್ಯಾದಿ ಅವನ ಸಾಹಿತ್ಯ ಪ್ರಪಂಚ. ಆದರೆ ಮಹಾಕವಿ ರತ್ನಾಕರನ ನಿಜವಾದ ಪ್ರತಿಭೆ ಏನು ಎನ್ನುವುದನ್ನ ಕನ್ನಡದ ಮನಸ್ಸುಗಳಿಗೆಲ್ಲ ಉಣಬಡಿಸಿದ್ದು ಭರತೇಶ ವೈಭವ ಕೃತಿ. ಅಷ್ಟೇ ಅಲ್ಲ, ಆ ಭರತೇಶ ವೈಭವ ಅನ್ನತಕ್ಕಂತಹ ಕೃತಿ ಏನಿದೆ ಅದು ಜಗತ್ತಿನಲ್ಲಿ ಆ ತರದ ಕೃತಿ ಮತ್ತೊಂದಿಲ್ಲ ಅಂತ ಅದನ್ನ ಓದಿದಂತಹ ರಾಷ್ಟ್ರಕವಿ ಕುವೆಂಪು, ರಾಷ್ಟ್ರಕವಿ GS ರುದ್ರಪ್ಪ ಮೊದಲಾಗಿರುವಂತಹ ಅನೇಕ ಜನ ಜ್ಞಾನಿಗಳು ಅದರ ಕುರಿತು ಕೊಂಡಾಡಿದ್ದಾರೆ. ಸತ್ಯ, ನಾನು ಅನೇಕ ಸಲ ಭರತೇಶ ವೈಭವವನ್ನು ಓದಿದ್ದೇನೆ, ರೋಮಾಂಚಿತನಾಗಿದ್ದೇನೆ. ಅಬ್ಬಾ, ಮಹಾಕವಿ ರತ್ನಾಕರನ ಸಾಮರ್ಥ್ಯ, ಸಾಹಿತ್ಯ ಸಾಮರ್ಥ್ಯ, ಅವನ ಜ್ಞಾನ ಸಾಮರ್ಥ್ಯ, ಅವನ ಪ್ರತಿಭೆ ಎಷ್ಟು ದೊಡ್ಡದು ಅಂತ ಆಶ್ಚರ್ಯಪಟ್ಟಿದ್ದೇನೆ, ಇವತ್ತೂ ಪಡ್ತಲೇ ಇದ್ದೇನೆ. ಅಂತಹ ಪ್ರತಿಭಾನ್ವಿತನಾಗಿರುವಂತಹ ಮಹಾಕವಿ ರತ್ನಾಕರನ ಆ ಮಹಾನ್ ಕೃತಿ ಅಥವಾ ಜಗತ್ ಕೃತಿ ಅಂತ ಕುವೆಂಪು ಅವರಿಂದ ಕರೆಸಲ್ಪಟ್ಟಂತಹ ಭರತೇಶ ವೈಭವದಲ್ಲಿ ಏನು ರಸಘಟ್ಟಗಳಿವೆ, ಸೊಗಸಾದ ಸನ್ನಿವೇಶಗಳು ಎಲ್ಲಿವೆ ಅನ್ನೋದನ್ನಷ್ಟೇ ಇವತ್ತು ಉಲ್ಲೇಖಿಸುವುದು ನನ್ನ ಮಾತಿನ ಉದ್ದೇಶ.
ಹಾಗಂತ ಹೇಳಿ ನಾನು ಹೇಳಿದ್ದು ಮಾತ್ರ ರಸಘಟ್ಟಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಡೀ ಭರತೇಶ ವೈಭವ ಕಾವ್ಯವೇ ಕೇಳುಗರ ನೋಡುಗರ ಅನುಕೂಲಕ್ಕಾಗಿ ಇದನ್ನ ತೋರಿಸ್ತಾ ಇದ್ದೆ. ಇದು ಭರತೇಶ ವೈಭವ ಕೃತಿ ಎಷ್ಟೊಂದು ಬೃಹದಾಕಾರವಾಗಿದೆ. ಸುಮಾರು 84 ಸಂಧಿಗಳಿಂದ ಕೂಡಿರುವಂತಹ 10,000 ಪದ್ಯಗಳುಳ್ಳಂತಹ ಈ ಭರತೇಶ ವೈಭವ ಎನ್ನುವಂತಹ ಒಂದು ಮಹಾನ್ ಕೃತಿ 16ನೇ ಶತಮಾನದಲ್ಲಿ ರತ್ನಾಕರ ವರ್ಣಿಯಿಂದ ಏನ್ ರಚನೆ ಆಯಿತು, ಅದೊಂದು ಅದ್ಭುತವಾದಂತಹ ಕೃತಿ. ಸುಮ್ಮನೆ ಅದನ್ನ ಎಲ್ಲೋ ಒಂದಿಷ್ಟು ಅದರ ಬಗ್ಗೆ ವಿಮರ್ಶೆಗಳನ್ನ ಓದಿ ನೀವು ಭರತೇಶ ವೈಭವನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಭರತೇಶ ವೈಭವವನ್ನ ವಾಚಿಸಿದ್ದೇ ಆದ್ರೆ, ಅದನ್ನು ಓದಿದ್ದೇ ಆದ್ರೆ ರೋಮಾಂಚಕಾರಿಯಾದಂತಹ ಅನೇಕ ಸಂಗತಿಗಳನ್ನು ನಾವು ಕಾಣ್ತೇವೆ. ನಾನು ಒಂದೆರಡು ಸಂಗತಿಗಳನ್ನ ಭರತೇಶ ವೈಭವದ ಕುರಿತು ಪ್ರಸ್ತಾಪ ಮಾಡಬೇಕು ರಸಘಟ್ಟಗಳಿಗೆ ಹೋಗುವ ಮೊದಲು. ಈ ಭರತೇಶ ವೈಭವ ಅನ್ನುವಂತಹ ಕೃತಿ ದಯವಿಟ್ಟು ಗಮನಿಸಿ, ಕನ್ನಡದ ಮನಸ್ಸುಗಳು ಗಮನಿಸಬೇಕು. ಒಂದೇ ಕಾಲದಲ್ಲಿ ಒಂದು ಕಡೆಯಿಂದ ಮಹಾಕವಿ ರತ್ನಾಕರನಿಗೆ ಬಹಿಷ್ಕಾರವನ್ನು ಒದಗಿಸಿತು ಅಥವಾ ಬಹಿಷ್ಕಾರ ಬೀಳುವ ಹಾಗೆ ಮಾಡಿತು. ಮತ್ತೊಂದು ಕಾಲಕ್ಕೆ ಇದೇ ಭರತೇಶ ವೈಭವವನ್ನ ಆನೆಯ ಅಂಬಾರಿಯ ಮೇಲಿಟ್ಟು ಮೆರವಣಿಗೆ ಮಾಡತಕ್ಕಂಥ ಸನ್ನಿವೇಶವು ಸೃಷ್ಟಿಯಾಯಿತು. ಈ ಭರತೇಶ ವೈಭವ ಕೃತಿಯನ್ನ ಯೋಗಿಗಳು, ತ್ಯಾಗಿಗಳು, ಸ್ವಾಮಿಗಳು ಅವರೆಲ್ಲರೂ ಕೂಡ ಓದಿದ್ದಾರೆ. ಹಾಗೆಯೇ ಅತಿಯಾದ ಶೃಂಗಾರದಿಂದ, ಬಹಳ ಶೃಂಗಾರಭರಿತವಾಗಿರ್ತಕ್ಕಂಥ ಸನ್ನಿವೇಶಗಳಿರುವುದರಿಂದ ಅನೇಕ ಜನರು ಇದರ ಕೆಲವು ಪುಟಗಳನ್ನ ದೊಡ್ಡವರ ಎದುರು ಓದುವುದಕ್ಕೆ ಸಂಕೋಚ ಪಟ್ಟು ಬಹಳ ಗುಟ್ಟಾಗಿ ಓದ್ತಾ ಇದ್ದಂತಹ ಸಂದರ್ಭಗಳು ಇತ್ತು ಅಂತ ಕೇಳ್ತೇವೆ. ಹೀಗೆ ಯೋಗ ಭೋಗ ಸಮನ್ವಯದ ಒಂದು ಮಹಾನ್ ಕೃತಿಯಾಗಿ ನಮ್ಗೆ ಕಾಣಿಸ್ಕೊಳ್ತಕ್ಕಂಥದ್ದು ಭರತೇಶ ವೈಭವ. ಕವಿಯೇ ಹೇಳ್ತಾನೆ, ಶೃಂಗಾರ ಒಂದಿಷ್ಟು ಹೆಚ್ಚಿದೆ. ಇಲ್ಲಿ ಭೋಗದ ಕುರಿತು, ಶೃಂಗಾರದ ಕುರಿತು ಹೆಚ್ಚು ಯಾಕೆ ಹೇಳಿದ್ದೇನೆ ಅಂದ್ರೆ, ಬರಿಯ ಭೋಗದ ಕುರಿತು, ಬರಿಯ ಶೃಂಗಾರದ ಕುರಿತು ಇರ್ತಕ್ಕಂಥ ಪುಸ್ತಕಗಳನ್ನು ಓದಿ ನಮ್ಮ ಯುವ ಜನರು ದಾರಿ ತಪ್ಪದೇ ಇರಲಿ. ಅದಕ್ಕೆ ಶೃಂಗಾರದ ಕುರಿತು, ಪ್ರಣಯದ ಕುರಿತು ಓದ್ತಾ ಓದ್ತಾ ಧಾರ್ಮಿಕವಾದಂತಹ ವಿಚಾರಗಳ ಕಡೆಗೆ ಅವರು ಬರಬೇಕು ಎನ್ನುವ ಉದ್ದೇಶದಿಂದ ಈ ರೀತಿ ಎರಡನ್ನೂ ಮಿಶ್ರಣ ಮಾಡಿ ಈ ಕಾವ್ಯವನ್ನ ಬರೆದಿದ್ದೇನೆ ಅಂತ ರತ್ನಾಕರ ಹೇಳ್ತಾನೆ. ಇಂತಹ ಕೃತಿಯಲ್ಲಿ ನಾನು ನನಗೆ ತೋಚಿದಂತಹ ಕೆಲವು ಸನ್ನಿವೇಶಗಳನ್ನ ರಸಘಟ್ಟಗಳು ಅಂತ ಗುರುತಿಸಿ ನಿಮ್ಮ ಮುಂದೆ ಆಡುವುದಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮ ನಿರ್ವಾಹಕರು ಹೇಳಿದ ಹಾಗೆ ಪ್ರಾರಂಭದಲ್ಲಿಯೇ ಅವನೊಂದು ಮಾತು ಹೇಳ್ತಾನೆ ಭರತೇಶ ವೈಭವದ ಕುರಿತು. ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು, ರಯ್ಯ ಮಂಚಿದೀ ಎನೆ ತೆಲುಗ, ಅಯ್ಯಯ್ಯ ಎಂಚಪೊರ್ಲಾಂಡೆಂದು ತುಳುವರು ಮಯುಬ್ಬಿ ಕೇಳಬೇಕಣ್ಣ ಅಂತಾನೆ. ಅಂದ್ರೆ ಎಲ್ಲ ಭಾಷೆಯವರು, ಬಹುಶಃ ಆ ಕಾಲಕ್ಕೆ ಅವನಿಗೇನಾದ್ರೂ ಮಲಯಾಳಂನ ಪ್ರಭಾವ ಬಿದ್ದಿದ್ರೆ ಮಲಯಾಳಂನ ಶಬ್ದವನ್ನು ಕೂಡ ಉಪಯೋಗಿಸ್ಬಿಡ್ತಿದ್ನೋ ಏನೋ. ಹೀಗೆ ತನ್ನ ಕೃತಿಯನ್ನು ಎಲ್ಲರೂ ಕೊಂಡಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಇದು ಕೇವಲ ಆತ್ಮ ಪ್ರಶಂಸೆಯ, ತನ್ನನ್ನು ತಾನು ಹೊಗಳಿಕೊಳ್ತಕ್ಕಂತಹ ಸಂಗತಿ ಅಲ್ಲ, ಬದಲಾಗಿ ನಿಜವಾಗಿಯೂ ಈ ಮಾತಿಗೆ ಯೋಗ್ಯವಾಗಿದೆ ಕೃತಿ ಅಂತ ನಮ್ಗೆ ಆ ಕೃತಿಯನ್ನು ಓದಿದ್ರೆ ಅರ್ಥ ಆಗುತ್ತೆ. ಈಗಾಗಲೇ ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ಹೇಳಿದ್ರು, ಪುರುಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ, ಭರತ ಚಕ್ರಿಯ ಹೇಳಲಳವೇ. ಇದು ಕವಿ ರತ್ನಾಕರ ಹೇಳುವ ಮಾತು. ಅಂದ್ರೆ ಅರ್ಥ ಏನು ಅಂದ್ರೆ, ತಾನು ತನ್ನ ಕಥೆಗೆ ನಾಯಕನನ್ನಾಗಿ ಭರತೇಶನನ್ನ ಆಯ್ಕೆ ಮಾಡಿಕೊಂಡು ಆ ಭರತೇಶನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಮುಗಿಯಲಾರದಷ್ಟು ವಿಚಾರಗಳಿವೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸವಾಲಿನ ಸಂಗತಿ ಮತ್ತು ಈ ರಸಘಟ್ಟಗಳಿಗೆ ಕಾರಣವಾಗಿರುವಂತಹ ಸಂಗತಿ ಯಾವುದು ಅಂತ ಕೇಳಿದ್ರೆ, ಆ ಕಾಲಕ್ಕೆ 16ನೇ ಶತಮಾನಕ್ಕೆ ಮಹಾಕವಿ ರತ್ನಾಕರನ ಸಂದರ್ಭಕ್ಕೆ ಸಮಾಜದಲ್ಲಿ, ವಿಶೇಷವಾಗಿ ಈ ಕೃತಿ ಅನ್ನುವುದು ಜೈನ ಧರ್ಮದ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಮೂಡಿ ಬಂದಿರತಕ್ಕಂಥ ಕೃತಿ. ಸಮಾಜದಲ್ಲಿ ಭರತ ಮತ್ತು ಬಾಹುಬಲಿಯರ ಕಥೆ, ಆದಿನಾಥರ ಅಂದ್ರೆ ವೃಷಭನಾಥನ ಪುತ್ರರಾಗಿರ್ತಕ್ಕಂಥ ಮಕ್ಕಳಾಗಿರುವಂತಹ ಭರತ ಬಾಹುಬಲಿಯರ ಕಥೆಯನ್ನ ಈ ಕಥೆ ಹೇಳುತ್ತದೆ. ಈ ಕಥೆಯನ್ನು ಹೊಸ್ತಲ್ಲ. ಈ ಹಿಂದೆ ಆದಿಪುರಾಣವನ್ನ ಬರೆದಂತಹ ಪಂಪ ತನ್ನ ಆದಿಪುರಾಣದಲ್ಲಿ ಭರತ ಬಾಹುಬಲಿಯರ ಕಥೆಯನ್ನ ಹೇಳ್ತಾನೆ. ಅದಕ್ಕಿಂತಲೂ ಹಿಂದೆ ಮಹಾಪುರಾಣವನ್ನ ಬರೆದಿರ್ತಕ್ಕಂತಹ ಗುಣಭದ್ರಾಚಾರ್ಯರು ಈ ಭರತ ಬಾಹುಬಲಿಯರ ಕಥೆಯನ್ನು ಹೇಳಿದ್ದಾರೆ. ಆದ್ರೆ ಆ ಎಲ್ಲ ಹಿಂದಿನ ಕಥೆಯಲ್ಲಿ, ಆದಿಪುರಾಣ ಇರ್ಬೋದು, ಮಹಾಪುರಾಣ ಇರ್ಬೋದು, ಕಥೆಯಲ್ಲಿ ಪ್ರಾಮುಖ್ಯರಾಗುವವರು ಅಥವಾ ಹೊಗಳಲ್ಪಟ್ಟವರು ಯಾರು ಕೇಳಿದ್ರೆ ಬಾಹುಬಲಿ, ಭರತ ಅಲ್ಲ. ಆದ್ರೆ ಮೊದಲ ಬಾರಿಗೆ ಸವಾಲು ಎಂಬ ಹಾಗೆ
ಈ ಹಿಂದೆ ಇದ್ದಂತಹ ಕಥೆಯಲ್ಲಿ ಪ್ರತಿನಾಯಕನಾಗಿದ್ದಂತ ಅಥವಾ ಖಳನಾಯಕನಂತೆ ಕಾಣಿಸ್ಕೊಳ್ತಾ ಇದ್ದಂತಹ ಭರತನನ್ನ ಕಥಾನಾಯಕನನ್ನಾಗಿ ಸ್ವೀಕರಿಸಿ ಅವನ ಬದುಕನ್ನ ವರ್ಣನೆ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ ಭರತ ಚಕ್ರಿಯ ಹೇಳಲಳವೇ ಅಂತ. ಅದು ಯಾಕೆ ಅವನು ಮುಂದಕ್ಕೆ ವಿವರಿಸ್ತಾ ಹೋಗ್ತಾನೆ. ಭರತ ಚಕ್ರವರ್ತಿ ಯಾಕೆ ನನ್ಗೆ ಇಷ್ಟ ಆಗ್ತಾನೆ, ಬಾಹುಬಲಿ ಯಾಕೆ ಇಷ್ಟ ಆಗುವುದಿಲ್ಲ ಅನ್ನೋದಕ್ಕೆ ಅವನು ಹೇಳ್ತಾನೆ. ಆ ಒಂದು ಮಾತು ನೋಡಿ, ಆ ಮಾತು ಹೇಗ್ ಬಂತು ಅಂದ್ರೆ, ಪ್ರಾರಂಭದ ಸಂಧಿ ಪ್ರಾರಂಭ ಆಗುವುದೇ ಭರತ ಚಕ್ರವರ್ತಿಯ ಓಲಗ ಚಾವಡಿಯಿಂದ, ಅವನ ಆಸ್ಥಾನದಿಂದ. ಅವನ ಬಾಲ್ಯ ಇತ್ಯಾದಿಗಳನ್ನು ಹೇಳುವುದಿಲ್ಲ, ಅಥವಾ ಹಿಂದೆ ಪಂಪ ಏನ್ ಹೇಳಿದ್ದಾನೆ ಅಥವಾ ಈ ಹಿಂದಿನ ಪುರಾಣಗಳಲ್ಲಿ ಏನ್ ಹೇಳಲ್ಪಟ್ಟಿದ್ದಾನೆ ಏನು ಹೇಳುವುದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅಂತ, ನಿಮ್ಗೆ ಗೊತ್ತಿಲ್ಲದಿರುವಂತಹ ಸಂಗತಿಯನ್ನು ನಾನು ಹೇಳ್ತೇನೆ ಅಂತ ಹೇಳಿ ಆಸ್ಥಾನದಿಂದ ಪ್ರಾರಂಭ ಮಾಡ್ತಾನೆ. ಆ ಆಸ್ಥಾನದಲ್ಲಿರುವಂತಹ ಕವಿ ದಿವಿಜ ಕಲಾದರ ಎನ್ನತಕ್ಕಂಥವನು ಭರತ ಚಕ್ರವರ್ತಿಯ ಕುರಿತು ಹೊಗಳ್ತಾನೆ. ನಿಜವಾಗಿ ದಿವಿಜ ಕಲಾದರ ಅಲ್ಲ, ಭರತನ ಕುರಿತು ರತ್ನಾಕರ ವರ್ಣಿ ಹೇಳುವ ಮಾತು, ಆದ್ರೆ ಆಸ್ಥಾನ ಕವಿಯ ಮೂಲಕ ಹೇಳಿಸ್ತಾನೆ. ಅಲ್ಲಿ ಆಸ್ಥಾನ ಕವಿ ಹೇಳ್ತಾನೆ, ಭೂಮಿಯೊಳಗೆ ಹೂಳುವ ಲೋಹ ಮಣ್ಪಿಡಿಯುವುದು ಹೇಮ ಮಣ್ಪಿಡಿಯುವುದೇ ನೃಪತಿ. ಭೂಮಿಯೊಳಗೆ ಹೂಳುವ ಲೋಹ ಮಣ್ಪಿಡಿಯುವುದು ಹೇಮ ಮಣ್ಪಿಡಿಯುವುದೇ ನೃಪತಿ. ಕಾಮಿಸಿ ಭೋಗಿಸುವಗೆ ಕರ್ಮ ಬಂದ, ಕಾಮಿಸಿ ಭೋಗಿಸುವಗೆ ಕರ್ಮ ಬಂದ, ನಿಷ್ಪ್ರೇಮ ಭೋಗಿಗೆ ಬಂದ ಉಂಟೆ. ನಾನು ಮೊದಲ ಸಲ ಭರತೇಶ ವೈಭವವನ್ನು ಓದಿದಾಗ ಈ ಪದ್ಯಕ್ಕೆ ಬಹಳ ಅಡಿಗೆರೆ ಹಾಕಿಬಿಟ್ಟಿದ್ದೆ, ಶಬಾಸ್ ಅಂದಿದ್ದೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು. ಭರತ ಚಕ್ರವರ್ತಿಯ ಕುರಿತು ಹೇಳ್ತಾನೆ, ಭೂಮಿಯೊಳಗೆ ಹೂಳುವ, ಈ ಭೂಮಿ ಮೇಲೆ ಬೀಳತಕ್ಕಂಥ ಯಾವುದೇ ಲೋಹ ಇರಬಹುದು, ಸ್ವಲ್ಪ ದಿವಸ ಆಗ್ತಾ ಇದ್ರೆ ತುಕ್ಕು ಹಿಡಿದು ಬಿಡ್ತದೆ. ಆದ್ರೆ ಬಂಗಾರ ಯಾವತ್ತೂ ತುಕ್ಕು ಹಿಡಿಯುವುದಿಲ್ಲ, ಮಣ್ಣಿನಲ್ಲಿದ್ರೂ ಕೂಡ. ಹಾಗೇನೆ ದೊಡ್ಡ ಸಂಸಾರದಲ್ಲಿ ಬದುಕ್ತಕ್ಕಂತಹ ಜನ ಆ ಸಂಸಾರದಲ್ಲಿ ಮೈಮರೆತು ಬಿಡ್ತಾರೆ, ಎಲ್ಲವನ್ನು ಕಳ್ಕೊಳ್ತಾರೆ ಒಂದು ರೀತಿಯಲ್ಲಿ, ಏನು ಸಾಧಕರಾಗೋದಿಲ್ಲ. ಆದರೆ ನೀನು ಹಾಗಲ್ಲ ಅಂತಾನೆ. ಯಾಕೆ ಅವನು ಹೇಳ್ತಾನೆ, ನಿಷ್ಪ್ರೇಮ ಭೋಗಿಗೆ ಬಂದ ಉಂಟೆ. ನೀನು ಇದ್ದೂ ಇಲ್ಲದವನು. ಹೇಗೆ ಪುರಂದರದಾಸರು ಹೇಳಿದ್ರಲ್ಲ, ಈಸಬೇಕು ಇದ್ದು ಜಯಿಸಬೇಕು, ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡದಂಗ. ಹಾಗೆ ಸಂಸಾರದಲ್ಲಿ ಇದ್ದೂ ಇಲ್ಲದ ಹಾಗೆ ಆ ಭರತ ಚಕ್ರವರ್ತಿ ಬದುಕಿದಂತಹ ರೀತಿ ಅಮೋಘವಾದದ್ದು ಎನ್ನುವುದನ್ನ ಬಂಗಾರ ಮಣ್ಣಿನಲ್ಲಿ ಬಿದ್ದ ಹಾಗೆ ಅಂತ ಹೇಳ್ತಾನೆ. ಇದು ತುಂಬಾ ಸೊಗಸು ಅಂತ ನನಗನ್ಸು. ಇನ್ನು ಮುಂದಕ್ಕೆ ಹೋದ್ರೆ ಅದೇ ಕವಿಯ ಬಾಯಿಯಲ್ಲಿ ಇನ್ನೊಂದು ಮಾತನ್ನ ಹೇಳಿಸ್ತಾನೆ. ಭರತ ಚಕ್ರವರ್ತಿಯ ಹಿರಿಮೆಯ ಕುರಿತು ರತ್ನಾಕರ ಆ ಕವಿಯ ಬಾಯಿಯಲ್ಲಿ ಹೇಳ್ತಕ್ಕಂಥ ಮಾತು ನೋಡಿ. ತನುಜಿನ ಗ್ರಹವೆಂದು ಮನಸಿಂಹ ಪೀಠವಂ ಅನುಪಮಾತ್ಮನೆ ಜಿನನೆಂದು ನೆನಹನೆಲ್ಲವ ಬಿಟ್ಟು ಕಣ್ಬುಚ್ಚಿ ನೋಡ್ಪಾಗ ಜಿನನಾಥ ತೋರುವನೊಳಗೆ. ಭರತ ಚಕ್ರವರ್ತಿಯ ಕ್ರಮ ಹೇಗೆ ಅಂದ್ರೆ, ಅದಕ್ಕೆ ನನಗೆ ಬಸವಣ್ಣ ನೆನಪಾಗ್ತಾರೆ ಯಾವಾಗ್ಲೂ. ಬಸವಣ್ಣ ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಡಸವಯ್ಯ. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ. ಅಂದ್ರೆ ನನ್ನ ಶರೀರವನ್ನೇ ದೇವಾಲಯವನ್ನಾಗಿ ಮಾಡ್ತಕ್ಕಂಥ ರೀತಿ ಅಂತ. ಅದನ್ನೇ ಇಲ್ಲಿ ರತ್ನಾಕರ ಬಹಳ ಸುಂದರವಾಗಿ ದಿವಿಜ ಕಲಾದರನ ಬಾಯಲ್ಲಿ ಹೇಳಿಸ್ತಾನೆ. ಅವನು ಭರತ ಚಕ್ರವರ್ತಿಯನ್ನು ತೋರಿಸಿ ಹೇಳ್ತಕ್ಕಂಥ ಮಾತಿದು ಏನು ಅಂದ್ರೆ, ಅಯ್ಯ ರಾಜ, ನಿನ್ ರೀತಿ ಹೇಗೆ ಅಂದ್ರೆ, ತನು ಜಿನಗ್ರಹ, ನಿನ್ನ ಶರೀರ ಅಂತಕ್ಕಂಥದ್ದು ಒಂದು ಜಿನಾಲಯ, ದೇವಾಲಯ ಅದು. ಆಮೇಲೆ ತನುಜಿನ ಗ್ರಹವೆಂದು ಮನ ಸಿಂಹಪೀಠ, ಮನಸ್ಸು ಅಂತಕ್ಕಂಥದ್ದು ಭಗವಂತ ಕುಳಿತುಕೊಳ್ತಕ್ಕಂಥ ಸಿಂಹಪೀಠ. ಅನುಪಮ ಆತ್ಮನೇ ಜಿನ, ಅಲ್ಲಿರ್ತಕ್ಕಂಥ ಆತ್ಮನೇ ಭಗವಂತ. ಆಮೇಲೆ ನೆನೆಹಾನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಡ್ಪಾಗ, ಉಳಿದದನ್ನೆಲ್ಲ ಬಿಟ್ಟು ಕಣ್ಮುಚ್ಚಿ ಕೂತ ಅಂದ್ರೆ ಭರತ ಚಕ್ರವರ್ತಿ ಜಿನನಾಥ ತೋರುವನೊಳಗೆ. ಅಂದ್ರೆ ಭಗವಂತನನ್ನ ಕಾಣ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ಬದಲಾಗಿ ತಾನು ಕಣ್ಮುಚ್ಚಿ ಕುಳಿತರೆ ತನ್ನ ಶರೀರವನ್ನೇ ದೇವಾಲಯವನ್ನಾಗಿ ಮಾಡಿ ಒಳಗಡೆ ಪರಮಾತ್ಮನನ್ನ ಕಾಣತಕ್ಕಂಥ ಶಕ್ತಿ ಇರುವುದು ಭರತ ಚಕ್ರವರ್ತಿಯಂತಹ ಮಹಾನ್ ವ್ಯಕ್ತಿಗಳಿಗೆ ಅನ್ನುವಂತಹ ಮಾತನ್ನ ಇಲ್ಲಿ ರತ್ನಾಕರ ದಿವಿಜ ಕಲಾದರನ ಬಾಯಲ್ಲಿ ಹೇಳಿಸ್ತಾನೆ. ಮುಂದಿನ ಸಂಧಿಯಲ್ಲಿ ಗುರುಗಳಿಗೆ ಆಹಾರ ದಾನ ಮಾಡ್ತಕ್ಕಂಥ, ಜೈನ ಧರ್ಮದಲ್ಲಿ ದಿಗಂಬರ ಮುನಿಗಳಿಗೆ ಗುರುಗಳಿಗೆ ಆಹಾರ ದಾನ ಮಾಡ್ತಕ್ಕಂಥದ್ದು ಒಂದು ಬೆಳಗ್ಗಿನ ಅತ್ಯಂತ ಪವಿತ್ರವಾದಂತಹ ಕೆಲಸ. ಅದನ್ನ ಭರತ ಚಕ್ರವರ್ತಿ ನಿತ್ಯ ಮಾಡ್ತಾ ಇದ್ದ. ಅದನ್ನು ವರ್ಣಿಸ್ತಾನೆ ಮುನಿಭುಕ್ತಿ ಸಂಧಿ ಅಂತಕ್ಕಂಥ ಸಂಧಿಯಲ್ಲಿ ವರ್ಣಿಸ್ತಾನೆ ರತ್ನಾಕರ. ಅಲ್ಲಿ ವರ್ಣಿಸ್ತಾ ನಾನು ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಒಂದು ಸಂದರ್ಭ ಬರ್ತದೆ. ರಾಜಬೀದಿಯಿಂದ
ಮುನಿಗಳು ಬಾರದೇ ಇದ್ದಾಗ ಆಕಾಶ ಮಾರ್ಗದಲ್ಲಿ ಬಂದಂತಹ ಗುರುಗಳನ್ನ ಚಾರಣ ಮುನಿಗಳು ಅಂತ ಕರೀತಾರೆ. ಅವರನ್ನ ಆಕಾಶದಿಂದ ಭೂಮಿಗೆ ಆಹ್ವಾನಿಸಿ ಅಲ್ಲಿಂದ ತನ್ನ ಅರಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ ಒಬ್ಬ ಭಕ್ತನಾಗಿ ಭರತ ಚಕ್ರವರ್ತಿ. ಕರ್ಕೊಂಡು ಹೋಗುವಾಗ ಕೆಲವು ಕಡೆ ಮೆಟ್ಟಲುಗಳು ಕೆಳಗೆ ಇಳಿಬೇಕು, ಕೆಲವು ಕಡೆ ಮೆಟ್ಟಲುಗಳು ಮೇಲೆ ಏರಬೇಕು. ಆಗ ಅವ್ರು ಹೇಳತಕ್ಕಂತಹ ಒಂದು ಸುಂದರವಾದ ಮಾತು ನೋಡಿ. ಅವ್ರು ಕೆಳಗೆ ಇಳಿಯುವಾಗ ಅವರು ಮೌನವಾಗಿರ್ತಾರೆ ಆಹಾರ ಸ್ವೀಕರಿಸುವ ಸಂದರ್ಭದಲ್ಲಿ ಗುರುಗಳು. ಆ ಮೌನವಾಗಿರ್ತಕ್ಕಂತಹ ಮುನಿಗಳ ತೋಳನ್ನ ಹಿಡಿದು, ಕೈಯನ್ನ ಹಿಡಿದು ಕೆಳಗೆ ಹೋಗುವಾಗ ಅವರು ಮುಗ್ಗರಿಸಿ ಬೀಳದೆ ಇರ್ಲಿ ಅಂತ ಆಧರಿಸಿ ಇಳಿತಾನೆ. ಮೇಲಕ್ಕೆ ಏರುವಾಗ ಅವರಿಗೆ ಆಧಾರ ಕೊಟ್ಟು ಮೇಲಕ್ಕೆ ನಡೆಸ್ತಾನೆ. ಅವಾಗ ಅವರು ಬೇಡ ಬೇಡ ಅನ್ನುವ ಹಾಗೆ ಸನ್ನೆ ಮಾಡಿದ್ರೆ ಅವನು ಹೇಳ್ತಾನೆ, ಅದಕ್ಕಲ್ಲ ಸ್ವಾಮಿಗಳಿರ ನೋಡಿ ನಾವಿಪ್ಪ ಸದನವೆಲ್ಲಾ ಡೊಂಕು. ಅದಕ್ಕಲ್ಲ ಸ್ವಾಮಿಗಳಿರ ನೋಡಿ ನಾವಿಪ್ಪ ಸದನವೆಲ್ಲಾ ಡೊಂಕು, ನಮ್ಮ ಹೃದಯ ಇನ್ನೆಷ್ಟು ಡೊಂಕೋ ನೀವು ಬಲ್ಲಿರಿ ಎಂದು ಇಂಪುದೋರಿ ನುಡಿದನು ಅಂತ ಹೇಳ್ತಾನೆ. ಅಂದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದ್ರೆ ಭರತ, ಅಪ್ಪ ನಮ್ಮ ಮಂದಿರಗಳು ಏರಿಳಿತಗಳಿಂದ ಕೂಡಿದ್ದಾವೆ, ನಮ್ಮ ಹೃದಯ ಕೂಡ ಹಾಗೇನೆ ಡೊಂಕು ಡೊಂಕಾಗಿದೆ ಅಂತ ಹೇಳಿ ಇನ್ನೊಂದು ಮಾತನ್ನ ಹೇಳ್ತಾನೆ ಅವನು ಸ್ವಲ್ಪ ಒಂದು ಕ್ಷಣ ಬಿಟ್ಟು. ಮನೆ ಡೊಂಕು ಮನಸ್ಸು ಡೊಂಕಾದರೂ ನಿಮ್ಮ ಶಿಷ್ಯನ ಮೇಲಣ ಅತಿ ಪ್ರೀತಿಯಿಂದ ಜಿನಕಲ್ಪರಿರ ವಿಜಯಂಗೈದಿರಿ ಎನ್ನ ಮನೆ ಮನ ಎಲ್ಲ ನೇರ ಎಂದ. ಆದ್ರೆ ನೀವು ಬಂದದ್ದರಿಂದ ಗುರುಗಳ ಪಾದಸ್ಪರ್ಶದಿಂದ ಈ ಮನೆಯೂ ನೇರವಾಯಿತು, ನನ್ನ ಮನಸ್ಸೂ ನೇರ ಆಯ್ತು, ಹೃದಯವೂ ನೇರವಾಯಿತು ಅಂತ ಸಂತೋಷ ಸಂಭ್ರಮ ಪಡ್ತಕ್ಕಂಥದ್ದನ್ನ ನೋಡಿ ಮೌನವನ್ನ ಧಾರಣೆ ಮಾಡಿರ್ತಕ್ಕಂತಹ ಗುರುಗಳು ಕೂಡ ಮಾತನಾಡಬೇಕು ಅನ್ನುವಂತಹ ಭಾವನೆ ತಂದ್ರಂತೆ, ಆದ್ರೆ ಮಾತನಾಡ್ಲಿಲ್ಲ ಅಂತ ಹೇಳ್ತಾರೆ. ಮುಂದೆ ಸಂಭ್ರಮದಿಂದ ಆಹಾರ ದಾನವನ್ನ ನಡೆಸ್ತಾನವ. ಅದರ ಮುಂದಿನ ಸಂಧಿಗೆ ಹೋದಾಗ ಬಹಳ ಮುಖ್ಯವಾಗಿ ರಾಣಿಯರ ಜೊತೆಯಲ್ಲಿ ಅವನು ಊಟ ಮಾಡ್ತಕ್ಕಂಥ ಸಂಭ್ರಮ. ಭರತೇಶ ವೈಭವ ಓದಿದವರಿಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ, ಅಥವಾ ಭರತ ಚಕ್ರವರ್ತಿಯ ಕಥೆಯನ್ನು ತಿಳ್ಕೊಂಡವರಿಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಳ್ತೇನೆ. ಭರತ ಚಕ್ರವರ್ತಿಗೆ ಅಂತಿಮವಾಗಿ 96,000 ಜನ ರಾಣಿಯರು, 96,000 ಜನ. ಇಲ್ಲಿ ಮುನಿಭುಕ್ತಿ ಆದ ಮೇಲಿನ ಆರೋಗಣೆ ಸಂಧಿಯಲ್ಲಿ ರತ್ನಾಕರ ಈ ಸಾವಿರಾರು ಮಂದಿ ಮಡದಿಯರ ಜೊತೆಯಲ್ಲಿ ಭರತ ಚಕ್ರವರ್ತಿ ಕುಳಿತು ಉಣ್ಣುವ ಸಂಭ್ರಮವನ್ನ ಅತ್ಯಂತ ಸೊಗಸಾಗಿ ವರ್ಣನೆ ಮಾಡ್ತಾನೆ. ನಾನೀಗ ಅದನ್ನು ಕೈಗೆತ್ತಿಕೊಳ್ಳಿಲ್ಲ, ನೀವು ಭರತೇಶ ವೈಭವವನ್ನು ಓದ್ಬೇಕು. ಆದ್ರೆ ಆ ಮಹಿಳೆಯರ ಜೊತೆಯಲ್ಲಿ ಅಥವಾ ಹೆಣ್ಣು ಮಕ್ಕಳ ಜೊತೆಯಲ್ಲಿ, ಹೆಂಡತಿಯರ ಜೊತೆಯಲ್ಲಿ, ರಾಣಿಯರ ಜೊತೆಯಲ್ಲಿ ಅವನು ಸಂಭ್ರಮ ಪಡ್ತಕ್ಕಂಥದ್ದು, ಅವ್ರ ಜೊತೆಯಲ್ಲಿ ಕಾಲ ಕಳೀತಕ್ಕಂಥದ್ದು. ಆದ್ರೆ ಈಗಾಗ್ಲೇ ಹೇಳಿದ ಹಾಗೆ ಅವರಿಂದ ಒಂದು ಕ್ಷಣ ಈಚೆಗೆ ಬಂದ್ರೆ ಅದನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಮರೆತು ಬಿಡ್ತಾ ಇದ್ದಂತೆ. ಅದಕ್ಕೆ ಕವಿ ಒಂದ್ ಮಾತು ಹೇಳ್ತಾನೆ ನೋಡಿ, ಬಹಳ ಸುಂದರವಾಗಿದೆ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲ ವಿದ್ದೂತಿ ಸಂಘ ಮಂಡೆ ಬೆಳೆದು ಮನ ಬೋಳಾದ ತವಸಿಯ ಕೊಂಡಾಡಲಳವೇ ಚಕ್ರಿಯನು ಅಂತ ಹೇಳ್ತಾನೆ. ಭರತ ಚಕ್ರವರ್ತಿ ಹೇಗೆ ಅಂದ್ರೆ ಉಂಡೂ ಕೂಡ ಉಪವಾಸ ಇದ್ದ ಹಾಗೆ, ಬಳಸಿಯೂ ಬ್ರಹ್ಮಚಾರಿಯಾಗಿದ್ದ ಹಾಗೆ ಅಂತ. ಅಂದ್ರೆ ಅದರಲ್ಲಿ ಇದ್ದು ಇಲ್ಲದ ಹಾಗೆ ಇರತಕ್ಕಂತಹ ಅವನ ರೀತಿ ಬಹಳ ಸೊಗಸಾದ್ದು. ಮುಂದೆ ಒಂದು ಸಂದರ್ಭ ಬರುತ್ತದೆ, ನಾನು ಹೇಳಿದ್ನಲ್ಲ ಇಡೀ ಭರತೇಶ ವೈಭವವೇ ಅನೇಕ ರಸವತ್ತಾಗಿರ್ತಕ್ಕಂತಹ ಕಾವ್ಯ. ಮುಂದೊಂದು ಸಂದರ್ಭ ಬರುತ್ತದೆ, ಅವನು ಯಾವುದೋ ಒಂದು ಕಾರಣಕ್ಕಾಗಿ, ಒಂದು ಕಾವ್ಯ ರಚನೆಯ ಕಾರಣಕ್ಕಾಗಿ ತನ್ನ ಮಡದಿಯಾದಂತಹ ಕುಸುಮಾಜಿಯ ಮನೆಯಲ್ಲಿ ಹೋಗಿ ಅವಳೊಬ್ಬಳೊಟ್ಟಿಗೆ ಉಣ್ಣುವ ಒಂದು ಗೌರವವನ್ನ ಅಥವಾ ಒಂದು ಉಡುಗೊರೆಯನ್ನ ಅವಳಿಗೆ ಕೊಡ್ತಾನೆ. ಅದಕ್ಕೋಸ್ಕರ ಕುಸುಮಾಜಿಯ ಮನೆಗೆ ಹೋಗ್ತಾನೆ. ಅಲ್ಲಿ ಕುಸುಮಾಜಿಯ ಮನೆಯಲ್ಲಿ ಅವಳ ತಂಗಿ ಮಕರಂದಾಜಿ ಇನ್ನು ಅವಿವಾಹಿತೆ, ಅವಳು ಮತ್ತು ಭರತ ಚಕ್ರವರ್ತಿಯ ಜೊತೆಯಲ್ಲಿ ಬಹಳ ಸೊಗಸಾದಂತಹ ಒಂದು ರೀತಿಯ ತಮಾಷೆಯ ಚರ್ಚೆ ನಡೀತದೆ. ಆ ಚರ್ಚೆಯ ಕೊನೆಯಲ್ಲಿ ಕುಸುಮಾಜಿ ಮಕರಂದಾಜಿಯನ್ನು ಕೂಡ ಭರತ ಚಕ್ರವರ್ತಿ ಕೊಟ್ಟು ಮದುವೆ ಮಾಡತಕ್ಕಂತಹ ಸಂದೇಶವನ್ನ ಅಥವಾ ತೀರ್ಮಾನವನ್ನ ಹೇಳ್ತಾಳೆ. ಅದೆಲ್ಲ ಸುಂದರವಾಗಿ ನಡೀತದೆ. ಅದಾದ ಮೇಲೆ ರಾಣಿ ಕುಸುಮಾಜಿಯ ಜೊತೆಯಲ್ಲಿ ಭರತ ಚಕ್ರವರ್ತಿ ಏಕಾಂತದಲ್ಲಿ ಊಟ ಮಾಡ್ತಾನೆ. ಊಟ ಮುಗಿದ ಮೇಲೆ ದೂತರು ಬರ್ತಾರೆ ಅಥವಾ ಸೇವಕರು ಬರ್ತಾರೆ, ಅವನನ್ನ ನಾಟಕ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ನಾಟಕ ಶಾಲೆಯಲ್ಲಿ ಹೋಗಿ ಅವನು ನಾಟಕವನ್ನು ನೋಡ್ತಾನೆ. ಇಲ್ಲಿ ಅದ್ಭುತವಾದಂತಹ ವರ್ಣನೆಗಳಲ್ಲಿ ಇದ್ದಾವೆ, ನಾನು ಮುಟ್ಲಿಕ್ಕೆ ಹೋಗುವುದಿಲ್ಲ. ನಾಟಕ ಮುಗಿಯುವುದು ಮಧ್ಯರಾತ್ರಿಯ ಹೊತ್ತಿಗೆ. ರಾಣಿಯರು ಕೂಡ ಪಾತ್ರ ಮಾಡಿ ನಾಟಕವನ್ನ ಪ್ರದರ್ಶನ ಮಾಡ್ತಾರೆ. ಆದ್ರೆ ಮಧ್ಯರಾತ್ರಿ ಆಗುವಾಗ ಇಬ್ಬರು ನಾಟಕದ ಪಾತ್ರಧಾರಿಗಳು ಭರತನ ಜೊತೆಯಲ್ಲಿ ಜಗಳ ಮಾಡ್ತಾರೆ. ಅವರನ್ನ ಸಮಾಧಾನ ಮಾಡ್ಲಿಕ್ಕೆ ಭರತ ಹೋಗ್ತಾನೆ. ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಪ್ರಣಯ ಕಲಹ ಎಂಬುದು ಭರತ ಚಕ್ರವರ್ತಿ ಗೊತ್ತಾಗ್ತದೆ. ಆವಾಗ ಅವರನ್ನ ಪ್ರಣಯದ ದೃಷ್ಟಿಯಿಂದ ಅಥವಾ ತನ್ನ ಶೃಂಗಾರ ಜೀವನದ ದೃಷ್ಟಿಯಿಂದ ಆಹ್ವಾನಿಸ್ತಾನೆ ಮತ್ತು ಅವರನ್ನು ಕರ್ಕೊಂಡು ಹೋಗ್ತಾನೆ.
ಇಲ್ಲಿ ಭರತ ಚಕ್ರವರ್ತಿಗೆ ವಿಕ್ರಿಯಾಂಗ ಶಕ್ತಿ ಇತ್ತು. ಅಂದ್ರೆ ತನ್ನ ಶರೀರವನ್ನ ಎಷ್ಟು ಬೇಕಾದರೂ ಮಾಡಿಕೊಳ್ತಕ್ಕಂತ ಒಂದು ಶಕ್ತಿ ಇತ್ತು ಅವನಿಗೆ. ಹಾಗಾಗಿ ಎಷ್ಟು 1000 ಜನ ರಾಣಿಯರಿದ್ರೋ ಅಷ್ಟು 1000 ಸಂಖ್ಯೆಯ ತನ್ನ ಪ್ರತಿರೂಪವನ್ನು ಸೃಷ್ಟಿ ಮಾಡಿ ಅವರೆಲ್ಲರ ಜೊತೆಯಲ್ಲಿಯೂ ಕೂಡ ಅವನು ಮಧ್ಯರಾತ್ರಿಯ ಹೊತ್ತಿಯಲ್ಲಿ ಶಯಾಗ್ರಹಕ್ಕೆ ಹೋಗ್ತಾನೆ. ಇಲ್ಲಿ ಶೃಂಗಾರದ ಅದ್ಭುತವಾದಂತಹ ವರ್ಣನೆಯನ್ನ ಭರತ ಚಕ್ರವರ್ತಿ ಕೊಡ್ತಾನೆ. ಆದರೆ ಸೊಗಸು ಎಲ್ಲಿ ಕೇಳಿದ್ರೆ, ಆ ಮಧ್ಯರಾತ್ರಿಯ ಹೊತ್ತಿಯಲ್ಲಿ ಅತ್ಯಂತ ಶೃಂಗಾರ ಭರಿತವಾಗಿ ಮಡದಿಯರ ಜೊತೆಯಲ್ಲಿ ಶೃಂಗಾರಕ್ಕಾಗಿ ಹೋದಂತ ಭರತ ಅಲ್ಲಿರುವಂತಹ ಶಯ್ಯೆಯ ಮಂಚದ ಮೇಲೆ, ಮಲಗುವ ಮಂಚದ ಮೇಲೆ ಧ್ಯಾನಮಗ್ನಾಗಿ ಹೊತ್ತು ಬಿಡ್ತಾನೆ, ಧ್ಯಾನಸ್ಥನಾಗ್ತಾನೆ. ಮಡದಿ ಪದ್ಮಿನಿ ಅವನ ಧ್ಯಾನವನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾಳೆ, ಅವನ ಮೇಲೆ ಹೊರಡಾಡ್ತಾಳೆ, ಶೃಂಗಾರ ಚೇಷ್ಟೆ ಮಾಡ್ತಾಳೆ. ಆದ್ರೆ ಏನು ಮಾಡಿದ್ರೂ ಕೂಡ ವಿಚಲಿತನಾಗುವುದಿಲ್ಲ. ಇಲ್ಲಿ ನಮ್ಗೆ ರತ್ನಾಕರ ತೋರಿಸ್ತಕ್ಕಂತಹ ಒಂದು ಸನ್ನಿವೇಶ ಏನು ಅಂದ್ರೆ, ಎಂತಹ ಸಂದರ್ಭದಲ್ಲಿಯೂ ಕೂಡ ತನ್ನ ಇಂದ್ರಿಯಗಳ ಮೇಲೆ ಅದ್ಭುತವಾದಂತಹ ಒಂದು ನಿಗ್ರಹ ಶಕ್ತಿಯನ್ನ, ಒಂದು ಹಿಡಿತವನ್ನ, ಸಂಯಮವನ್ನ ಭರತ ಚಕ್ರವರ್ತಿ ಸಾಧನೆ ಮಾಡಿಕೊಂಡಿದ್ದ ಅನ್ನತಕ್ಕಂಥದ್ದನ್ನ ನಾವು ಮುಖ್ಯವಾಗಿ ಈ ಸನ್ನಿವೇಶದಲ್ಲಿ ಕಾಣ್ತೇವೆ. ಅದನ್ನ ಓದಿ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ಸೊಗಸಾದ ರಸಘಟ್ಟ ಅಂತ ಹೇಳಿದ್ರೆ, ಅವನು ತಾಯಿಯ ಕುರಿತಾಗಿ ನಡ್ಕೊಳ್ತಕ್ಕಂಥ ರೀತಿ. ಸಾಮಾನ್ಯವಾಗಿ ಪ್ರತಿ ಅಷ್ಟಮಿ ಮತ್ತು ಚತುರ್ದಶಿಗಳು ಹಬ್ಬದ ದಿನಗಳು. ಆ ಹಬ್ಬದ ದಿನಗಳಲ್ಲಿ ಭರತ ಚಕ್ರವರ್ತಿ ಉಪವಾಸ ಮಾಡಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆಯ ಉಪವಾಸಗಳನ್ನೆಲ್ಲ ಕೈಗೊಂಡು ಅದರ ಮರುದಿವಸದ ಊಟ ಯಾವಾಗ್ಲೂ ತಾಯಿಯ ಜೊತೆಯಲ್ಲಿ. ಹಾಗೆ ಮರುದಿವಸ ತನ್ನ ರಾಣಿಯರ ಜೊತೆ ಕೂಡಿಕೊಂಡು ಬರ್ತಾನೆ, ತಾಯಿಯ ಜೊತೆಯಲ್ಲಿ ಊಟ ಮಾಡ್ತಾನೆ. ಮುಖ್ಯವಾಗಿ ತಾಯಿಗೆ ಊಟ ಮಾಡಿಸ್ತಾನವ, ಆಮೇಲೆ ತಾನು ಊಟ ಮಾಡ್ತಾನೆ. ಅದಾದ ಮೇಲೆ ಅವನು ತಾಯಿಯ ಸೇವೆ ಮಾಡ್ತಕ್ಕಂಥ ರೀತಿ ನಮ್ಗೆ ಯಾಕೆ ಇದು ಮುಖ್ಯ ಆಗ್ತದೆ ಅಂತ ಕೇಳಿದ್ರೆ, ಎಷ್ಟೋ ಸಲ ನಾವು ದೊಡ್ಡ ದೊಡ್ಡ ಅಧಿಕಾರಗಳಿಗೆ ಹೋದಾಗ ನಮ್ಮ ಕರ್ತವ್ಯವನ್ನು ಮರೆತು ಬಿಡ್ತೇವೆ. ನಮ್ಮನ್ನ ಹುಟ್ಟಿ ಬೆಳೆಸಿದ ತಾಯಿಯನ್ನು, ತಂದೆಯನ್ನು, ಪೋಷಕರನ್ನು ಮರೆತು ಬಿಡ್ತೇವೆ. ಹಾಗಾಗಬಾರದು ಅಂತ ಸಂದೇಶ ಇದೆ. ಭರತ ಚಕ್ರವರ್ತಿ ಆದರೂ, ಊರಿಗೆ ಅರಸನಾದರೂ ತಾಯಿಗೆ ಮಗನೇ ಅಂತ ಹೇಳಿದ ಹಾಗೆ ತಾಯಿಯಾದಂತಹ ಯಶಸ್ವತಿ ದೇವಿಯನ್ನ ಸೇವೆ ಮಾಡ್ತಾನೆ. ಹೇಗೆ ಸೇವೆ ಮಾಡ್ತಾನೆ? ಅದಕ್ಕೆ ಬಹಳ ಸುಂದರವಾಗಿ ಒಂದು ಪದ್ಯ ಹೀಗೆ ಹೇಳ್ತದೆ: ತೂಗು ಮಂಚದೊಳೊರಗಿದ ತಾಯ ಭರತೇಶ, ತೂಗು ಮಂಚದೊಳೊರಗಿದ ತಾಯ ಭರತೇಶ ತೂಗಿದ ನಂದು, ತೊಟ್ಟಿಲೊಳು ರಾಗದೊಳಿಟ್ಟಾಗೆ ತೂಗಿದ ಸಾಲವ ತೂಗಿತಿದ್ದುವನೋ ಎಂಬಂತೆ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ಅಂದ್ರೆ ಅರ್ಥ ಏನು ಅಂದ್ರೆ, ತೂಗು ಮಂಚದ ಮೇಲೆ ತಾಯಿಯನ್ನ ಮಲಗಿಸ್ತಾನೆ. ಅದು ಹೇಗೆ ಅಂದ್ರೆ, ಆವತ್ತು ಚಿಕ್ಕನ್ನಲ್ಲಿ ಭರತ ಚಿಕ್ಕವನಾಗಿದ್ದಾಗ ಅಮ್ಮ ತೊಟ್ಲಲ್ಲಿಟ್ಟು ಅಥವಾ ತೂಗುವ ಮಂಚದಲ್ಲಿ ಇಟ್ಟು ತನ್ನನ್ನು ಹೇಗೆ ತೂಗಿದ್ಲೋ ಅದೇ ರೀತಿಯಲ್ಲಿ ತೂಗು ಮಂಚದ ಮೇಲೆ ಯಶಸ್ವತಿ ದೇವಿಯನ್ನ ಮಲಗುವುದಕ್ಕೆ ಹೇಳಿ ತಾನು ನೆಲದ ಮೇಲೆ ಕುಳಿತುಕೊಂಡು ಆ ಮಂಚಕ್ಕೆ ಹಾಕಿದಂತಹ ಹೂವಿನ ದಾರವನ್ನ ಎಳೆಯುವುದರ ಮೂಲಕ ಅಮ್ಮನನ್ನ ತೂಗಿ ಮಲಗಿಸುವ ಪ್ರಯತ್ನವನ್ನ ಮಾಡಿದ ಅಂತ ವರ್ಣಿಸ್ತಾರೆ. ಯೋಚನೆ ಮಾಡಿ, ಅಷ್ಟೊಂದು ದೊಡ್ಡವನಾದಂತಹ ಚಕ್ರವರ್ತಿ ಆದಂತಹ ಭರತ ತಾಯಿಯ ಜೊತೆಯಲ್ಲಿ ಹೇಗೆ ವಾತ್ಸಲ್ಯದಲ್ಲಿ ನಡೀತಾ ಇದ್ದ ಅಂತ. ಹೀಗೆ ಭರತೇಶ ವೈಭವದ ಪ್ರಾರಂಭದ ಸುಮಾರು 15-16 ಸಂಧಿಗಳು ಅವನ ಒಂದು ದಿನದ ದಿನಚರಿಯನ್ನ ವರ್ಣನೆ ಮಾಡ್ತದೆ. ಆದ್ರೆ ಕಥೆಯ ತಿರುವು ಪಡೀತಕ್ಕಂತಹದ್ದು ಭರತ ಚಕ್ರವರ್ತಿಯ ಆಯುಧಾಗಾರದಲ್ಲಿ ಒಂದು ಚಕ್ರರತ್ನ ಹುಟ್ಟಿದಂತಹ ಸಂದರ್ಭದಲ್ಲಿ ಒಂದು ಚಕ್ರ ಹುಟ್ಟಿಕೊಳ್ತದೆ. ಇದು ಹಿಂದಿನ ಕಾಲದಲ್ಲಿ ಪುಣ್ಯದ ಫಲದಿಂದ, ಅವರ ಪೂರ್ವಜನ್ಮದ ಪುಣ್ಯದ ಫಲದಿಂದ ಅವರ ಆಯುಧಾಗಾರದಲ್ಲಿ ಒಂದು ಚಕ್ರರತ್ನ ಚಕ್ರವರ್ತಿಗಳ ಜೀವನದಲ್ಲಿ ಹುಡ್ತಾ ಇತ್ತು ಅನೇಕ ಸಂದರ್ಭಗಳಿದ್ದಾಗ. ಹಾಗೆ ಭರತ ಚಕ್ರವರ್ತಿಯ ಆಯುಧಾಗಾರದಲ್ಲಿ ಒಂದು ಅದ್ಭುತವಾದಂತಹ ಸೂರ್ಯನಂತೆ ಹೊಳೆಯುವಂತಹ ಚಕ್ರರತ್ನ ಹುಟ್ಟಿಕೊಳ್ತದೆ. ಆ ಚಕ್ರರತ್ನವನ್ನು ಹುಟ್ಟಿದ್ರೆ ಅರ್ಥ ಏನು ಅಂತ ಎಲ್ರಿಗೂ ಗೊತ್ತು, ಅದನ್ನ ಕೇಳಿ ತಿಳಿತಾನೆ. ಅವನು ಚಕ್ರವರ್ತಿ ಆಗ್ಬೇಕು ಅಂದ್ರೆ ದಿಗ್ವಿಜಯಕ್ಕೆ ಹೋಗ್ಬೇಕು. ಆ ಚಕ್ರ ಮುಂದಕ್ಕೆ ಹೋಗ್ತದೆ. ಆ ಚಕ್ರವನ್ನು ಹಿಂಬಾಲಿಸಿಕೊಂಡು 6 ಖಂಡಗಳನ್ನು ಸುತ್ತಿ ಬರಬೇಕು. ಆ 6 ಖಂಡಗಳಲ್ಲಿರ್ತಕ್ಕಂತಹ ರಾಜಮಹಾರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ಮರಳಿ ಬರಬೇಕು ಅನ್ನೋದು ಸೂಚನೆ. ಅದಕ್ಕನುಸಾರವಾಗಿ ಹೊರಡ್ತಾನೆ ಭರತ ಚಕ್ರವರ್ತಿ. ಹೊರಡ್ತಾನೆ. ವಿಶೇಷ ಅಂದ್ರೆ ಅವನ 1000 ಜನ ರಾಣಿಯರು ತಾವು ಬರ್ತೇವೆ ಅಂತ ಹೊರಟ್ಕೊಳ್ತಾರೆ. ಎಲ್ಲರನ್ನೂ ಒಳಗೂಡಿಸಿಕೊಂಡು ಅವನು ಮುಂದಕ್ಕೆ ಹೋಗ್ತಾನೆ. ಭರತ ಚಕ್ರವರ್ತಿಯ ಸೇನೆ ಎಷ್ಟು ದೊಡ್ಡದಿದೆ ಅನ್ನೋದನ್ನ ಕವಿ ರತ್ನಾಕರ ವಿವರಿಸತಕ್ಕಂಥ ರೀತಿಯೇ ಬೇರೆ, ತುಂಬಾ ಸುಂದರವಾಗಿದೆ. ಅವನು ಹೇಳ್ತಾನೆ, ಮುಂದೆ 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 ಆ ಸೇನೆ, ದಿಗ್ವಿಜಯದ ಸೇನೆ ಮುಂದಕ್ಕೆ ಹೋಗುವಾಗ ಹೇಗಿತ್ತು ಅಂದ್ರೆ, ಎಡತೊರೆಗಳ ಮುಂದೆ ನಡೆವವರ್ ಕುಡಿದರು, ಎಡತೊರೆಗಳ ಮುಂದೆ ನಡೆವವರ್ ಕುಡಿದರು, ನಡುವೆ ಕೋಪರಿಗೆ ಅರಿಲಾಯಿತು, ಕಡೆಯೊಳ 5 ಕಾಲೊಳು ಹುಡಿ ಹಾರಿತು,
ನಡೆದುದು ಚಕ್ರಿಯ ಕಟಕ. ಕಟಕ ಅಂದ್ರೆ ಸೈನ್ಯ ಅಂತ. ಸೈನ್ಯ ನಡೀತಾ ಇತ್ತು. ಹೇಗೆ ನಡೀತಾ ಇತ್ತು? ದಾರಿ ಮಧ್ಯೆ ಹೋಗುವಾಗ ಯಾವ್ದಾದ್ರು ತೊರೆ ಅಥವಾ ಯಾವ್ದಾದ್ರು ನದಿ ಹರಿತಾ ಇದ್ರೆ ಪ್ರಾರಂಭದಲ್ಲಿ ಹೋಗ್ತಕ್ಕಂಥ ಸೈನ್ಯದ ಆರಂಭದಲ್ಲಿರುವವರೆಲ್ಲ ಅಲ್ಲಿರ್ತಕ್ಕಂಥ ನೀರಿನಿಂದ ತೆಗೆದುಕೊಂಡು ತಮ್ಮ ಮುಖಗಳಿಗೆ ಸೇಚನ ಮಾಡ್ತಾ ಅದರ ಸ್ವಚ್ಛವಾದಂತಹ ನೀರನ್ನ ಕುಡಿತಾ ಇದ್ರಂತೆ. ಮುಂದಕ್ಕೆ 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 ಹೋಗ್ತಾ ಸೇನೆಯ ಮಧ್ಯಭಾಗ ಬರುವಾಗ ಆ ಮಧ್ಯದಲ್ಲಿದ್ದವರಿಗೆ ನೀರೇ ಸಿಗ್ತಾ ಇದ್ದಿಲ್ಲ, ಬದಲಾಗಿ ಒಂದಿಷ್ಟು ಅವರ ಕಾಲುಗಳಿಗೆ ತೇವಾಂಶ ತಾಗ್ತಾ ಇತ್ತಂತೆ. ಆದ್ರೆ ಆ ಸೇನೆಯ ಮುಕ್ತಾಯ ಆಗುವ ಹೊತ್ತಿಗೆ ಅಲ್ಲಿ ಧೂಳು ಹಾರ್ತಾ ಇತ್ತು ಆ ತೊರೆ ಇದ್ದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಎಷ್ಟೊಂದು ಅಗಾಧವಾದಂತಹ ಸೇನೆ ಭರತ ಚಕ್ರವರ್ತಿಯಲ್ಲಿ ಇತ್ತು ಅನ್ನೋದನ್ನ ನಾವು ಗಮನಿಸ್ತೇವೆ. ಹೀಗೆ ಮುಂದಕ್ಕೆ ರಸಘಟ್ಟಗಳು ಹೋಗ್ತವೆ. ದಿಗ್ವಿಜಯ ದಕ್ಷಿಣದ 6 ಖಂಡಗಳನ್ನ ಗೆಲ್ತಾನೆ. ವಿಜಯಾರ್ಧ ಪರ್ವತವನ್ನ ದಾಟ್ತಾನೆ ಸುರಂಗ ಮಾರ್ಗದ ಮೂಲಕ, ತಮಿಶ್ರ ಗುಹೆಯ ಮೂಲಕ ಮ್ಲೇಚ್ಛರ ಖಂಡವನ್ನ ಸೇರ್ಕೊಳ್ತಾನೆ. ಅಲ್ಲಿಗೆ ಅವರು ಇವನನ್ನ ವಿರೋಧಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಇಡೀ ಸನ್ನಿವೇಶ, ಆ ಮ್ಲೇಚ್ಛರ ಖಂಡದ ಸನ್ನಿವೇಶ ಹೇಗಿದೆ ಅಂದ್ರೆ, ಈ ಘಟನೆ ತುಳುನಾಡಿನಲ್ಲಿಯೇ, ನಮ್ಮ ಕರಾವಳಿ ಕರ್ನಾಟಕದಲ್ಲಿಯೇ, ಕಾಸರಗೋಡ್ನಲ್ಲಿಯೇ ಆಯ್ತೇನೋ ಎನ್ನುವ ಹಾಗೆ ನಮ್ಗೆ ಕಾಣಿಸ್ತದೆ. ಅಲ್ಲಿ ವಿರೋಧಿಸಿದವರನ್ನ ತಾನು ವಿರೋಧಿಸ್ತಾನೆ. ಮುಖ್ಯವಾಗಿ ಭೂತಾರಾಧನೆ ಸಂಗತಿಯನ್ನು ಇಲ್ಲಿ ತರ್ತಾನೆ. ಯಾಕಂದ್ರೆ ಮ್ಲೇಚ್ಛರ ಖಂಡದಲ್ಲಿ ಎಲ್ಲ ಮ್ಲೇಚ್ಛರು ಕೂಡ ಆರಾಧಿಸ್ತಾ ಇದ್ದದ್ದು ಭೂತಗಳನ್ನ, ಅದರಲ್ಲಿಯೂ ಕಾಲಮುಖ ಮತ್ತು ಮೇಘಮುಖ ಅಂತಕ್ಕಂಥ ಭೂತಗಳನ್ನ ಆರಾಧಿಸ್ತಾ ಇದ್ರು. ಹಾಗಾಗಿ ಭರತ ಚಕ್ರವರ್ತಿ ಬಂದಾಗ ತಮ್ಮ ಭೂತಗಳನ್ನ ಪ್ರಾರ್ಥನೆ ಮಾಡಿ ನಮ್ಗೆ ಗೆಲ್ಲಿಸಿಕೊಡ್ಬೇಕು ಅಂತ ಕೇಳ್ತಾರೆ. ಆ ಭೂತಗಳು 7 ರಾತ್ರಿ 7 ಹಗಲು ನಿರಂತರವಾಗಿ ಅಖಂಡವಾಗಿ ಜೋರಾದ ಮಳೆಯನ್ನ ಸುರಿಸ್ತವೆ ಭರತ ಚಕ್ರವರ್ತಿಯನ್ನು ಓಡಿಸ್ಲಿಕ್ಕೆ. ಆದ್ರೆ ಭರತ ಚಕ್ರವರ್ತಿ ಸೋಲುವುದಿಲ್ಲ, ಅವನು ಅದನ್ನು ನಿಭಾಯಿಸಿಕೊಂಡು ಹೋಗ್ತಾನೆ. ಸನ್ನಿವೇಶ ತುಂಬಾ ಸುಂದರವಾಗಿದೆ. ಭೂತಾರಾಧನೆ ಬಗ್ಗೆ ವಿಶೇಷವಾಗಿ ಇಲ್ಲಿ ನಮಗೆ ಪ್ರಸ್ತಾಪ ಕಾಣ್ತದೆ ಅಥವಾ ವರ್ಣನೆ ಕಾಣ್ತದೆ. ಅಲ್ಲಿ ಕೊನೆಗೆ ಆ ಭೂತಗಳನ್ನೆಲ್ಲ ಸೋಲಿಸಿ ಆ ಮ್ಲೇಚ್ಛರ ಖಂಡದ ಯಾರು ನಾಯಕರಿದ್ರು ಅವರನ್ನೆಲ್ಲ ಹಿಡಿದು ತರಿಸ್ತಾನೆ. ಒಂದಿಷ್ಟು ಅಹಂಕಾರದಿಂದ ಭರತ ಚಕ್ರವರ್ತಿ ನಡ್ಕೊಳ್ತಾನೆ. ಮುಂದೆ ಸೇನೆ ಹೋಗ್ತದೆ. ಗಂಗಾ ನದಿ, ಸಿಂಧೂ ನದಿಗಳ ಪ್ರದೇಶದಲ್ಲಿ ವಿಹಾರ ಮಾಡಿ ಎಲ್ಲ ಮಾಡಿ ಮತ್ತು 3 ಖಂಡಗಳನ್ನ ಗೆದ್ದು 6 ಖಂಡಗಳನ್ನ ಗೆದ್ದು ಷಟ್ಖಂಡಾಧಿಪತಿ ಆಗ್ತಾನೆ ಭರತ. ಮರಳಿ ಬರಬೇಕು. ಈ ಹೊತ್ತಿಗೆ ಕವಿ ಹೇಳ್ತಾನೆ, ಭರತ ಚಕ್ರವರ್ತಿಯ ಮನಸ್ಸಿನಲ್ಲಿ, ಅಥವಾ ಕಥೆಯಲ್ಲಿರುವುದು ಹಾಗೆ, ಭರತ ಚಕ್ರವರ್ತಿಯ ಮನಸ್ಸಿನಲ್ಲಿ ಒಂದಿಷ್ಟು ಅಹಂಕಾರ ಮನೆ ಮಾಡಿತ್ತು. ಅದಕ್ಕೊಂದು ಘಟನೆ ನಡೆದು ಅವನ ಅಹಂಕಾರವನ್ನು ಇಳಿಸುವ ಕಾರ್ಯ ನಡೆಯುತ್ತದೆ. ಅದೇನು? 6 ಖಂಡಗಳನ್ನ ಗೆದ್ದಂತಹ ಚಕ್ರವರ್ತಿಗಳು ಆ ಗೆದ್ದ ಮೇಲೆ ವೃಷಭಾಚಲ ಎನ್ನುವಂತಹ ದೊಡ್ಡ ಪರ್ವತದ ಮೇಲೆ ಅಲ್ಲಿ ಬರೆಸ್ಬೇಕು, ಶಿಲಾಲೇಖವನ್ನ ಬರೆಸ್ಬೇಕು, ಶಾಸನ ಬರೆಸ್ಬೇಕು. ಹಾಗೆ ಭರತ ಚಕ್ರವರ್ತಿ ಕೂಡ ಅದನ್ನ ಬರೆಸುವುದಕ್ಕೋಸ್ಕರ ಆ ವೃಷಭಾಚಲವನ್ನ ಏರ್ತಾನೆ. ಕವಿ ಹೇಳ್ತಾನೆ, ಏರುವಾಗ ಹೇಗಿತ್ತು ಅವನ ರೀತಿ ಅಥವಾ ಅವನ ಮನಸ್ಸು ಹೇಗಿತ್ತು ಅಂದ್ರೆ, ಈ ಸಾಧನೆಯನ್ನ ಯಾರೂ ಮಾಡಿಲ್ಲ, ನಾನೊಬ್ಬನೇ ಮಾಡಿದ್ದೇನೆ, ಅದನ್ನು ಲಿಖಿಸಿ ಬಿಡ್ತೇನೆ ಅಥವಾ ಬರೆಸಿ ಬಿಡ್ತೇನೆ ಅಂತ ಹೇಳಿ ಬಹಳ ಜಂಬದಿಂದ ಹೋಗ್ತಾ ಇದ್ದಂತೆ ವಿಜಯ ಪರ್ವತ ಅಂತಕ್ಕಂಥ ಆನೆಯನ್ನ ಏರಿಕೊಂಡು. ಆದ್ರೆ ವೃಷಭಾಚಲದ ಮೇಲೆ ಹೋಗಿ ಅಲ್ಲಿರುವಂತಹ ಬಂಡೆಗಳನ್ನ, ಶಿಲೆಗಳನ್ನ ನೋಡಿದ್ರೆ ಎಲ್ಲ ಶಿಲೆಗಳ ಮೇಲೂ ಕೂಡ ಒಂದಕ್ಷರವೂ ಬರೀಲಿಕ್ಕಾಗದೇ ಇರುವಷ್ಟು ಹಿಂದಿನ ಚಕ್ರವರ್ತಿಗಳು ಎಷ್ಟು ಜನ ಷಟ್ಖಂಡಾಧಿಪತಿಗಳಾಗಿದ್ರು ಅವರ ವರ್ಣನೆ ಅಥವಾ ಅವರು ಸಾಧನೆ ಮಾಡಿದ್ದು ಅದೆಲ್ಲ ಬರೆದು ಹಾಕಿದ್ರಂತೆ. ಇವನ ಹೆಸರು ಬರೀಲಿಕ್ಕೂ ಜಾಗ ಇಲ್ಲ ಆಗಿತ್ತು ಅಂತ. ಆವಾಗ ಅದನ್ನ ನೋಡಿ, ಅಯ್ಯೋ ಇದನ್ನ ನಾನೊಬ್ಬನೇ ಸಾಧನೆ ಮಾಡಿದ್ದಲ್ವಲ್ಲ, ಎಷ್ಟು ಜನ ಸಾಧನೆ ಮಾಡಿದ್ದಾರೆ ಅಂತ ತನ್ನ ಅಹಂಕಾರವನ್ನು ಇಳಿಸಿಕೊಂಡ. ಆದ್ರೂ ಬರೆಯುವುದು ಬರೀಲೇಬೇಕು, ಯಾಕಂದ್ರೆ ಸಾಧನೆ ಮಾಡಿದ್ದಾನೆ ಇವನು ಕೂಡ ಅನ್ನೋ ದೃಷ್ಟಿಯಿಂದ ಬೇರೆಯವರ ಹೊಗಳಿಕೆಯ ಮಾತುಗಳಿರುವ ಪ್ರಶಸ್ತಿ ಇತ್ಯಾದಿಗಳನ್ನ ವಜ್ರದಂಡದಿಂದ ಒರೆಸಿ ಅಲ್ಲಿ ತನ್ನ ಸಾಧನೆಯನ್ನು ಲಿಖಿಸ್ತಾನೆ. ಅಲ್ಲೂ ಕೂಡ ರತ್ನಾಕರ ಒಂದಿಷ್ಟು ಜಾಣತನವನ್ನ ತೋರಿಸ್ತಾನೆ. ಅವನು ಹೇಳ್ತಾನೆ, ಬೇರೆಯವರೆಲ್ಲ ಒಳ್ಳೆಯ ಕಾಲದಲ್ಲಿ ಈ ಷಟ್ಖಂಡಗಳನ್ನ ಗೆಲ್ಲುವಂತಹ ಸಾಧನೆಯನ್ನ ಮಾಡಿರ್ಬೋದು, ಆದ್ರೆ ಭರತ ಚಕ್ರವರ್ತಿ ಹೇಗೆ ಬರೆಸಿದ ಅಂದ್ರೆ ಹುಂಡಾವ ಸರ್ಪಿಣಿ ಕಾಲದಲ್ಲಿ, ಹುಂಡಾವ ಸರ್ಪಿಣಿ ಅಂದ್ರೆ ಬಹಳ ಕೆಟ್ಟ ಕಾಲ ಅಂತ ಅರ್ಥ. ಹುಂಡಾವ ಸರ್ಪಿಣಿ ಕಾಲದಲ್ಲಿ ಷಟ್ಖಂಡಾಧಿಪತಿಯಾದವನೆಂದರೆ ಅದು ಭರತ ಚಕ್ರವರ್ತಿ ಮಾತ್ರ ಎಂಬುದಾಗಿ ಶಾಸನವನ್ನ ಬರೆಸ್ತಾನೆ. ಬರೆದು ಕೆಳಗೆ ಬರ್ತಾನೆ. ಇದು ಒಂದು ಸನ್ನಿವೇಶ ಬಹಳ ಸುಂದರವಾದ. ಅಲ್ಲಿಂದ ಬಂದ ಮೇಲೆ ಅವನು ಆದಿನಾಥರು ಇರತಕ್ಕಂಥ ಕೈಲಾಸ ಪರ್ವತವನ್ನ ಏರಿ ಅವರ ದರ್ಶನ ಮಾಡ್ತಾನೆ. ಅಲ್ಲಿನ ಮರಳಿ ಬರುವಾಗ ತಾಯಿ ಜೊತೆ ಸೇರ್ಕೊಳ್ತಾರೆ. ಇದೆಲ್ಲ ಅನೇಕ ಸಂಗತಿಗಳು ಇದ್ದಾವೆ. ಆದರೆ ಮತ್ತೆ ರಸಘಟ್ಟ ಬರುವುದು ಚಕ್ರ ನಿಂತಹ ಸಂದರ್ಭ. ಭರತ ಚಕ್ರವರ್ತಿ ಷಟ್ಖಂಡಾಧಿಪತಿಯಾಗಿ ಮರಳಿ ಬರುವಾಗ ಇನ್ನೇನು ಆ ಕಡೆ ಅಯೋಧ್ಯೆ, ಈ ಕಡೆ ಔದನಪುರ, ಮತ್ತೊಂದು ಕಡೆ ಪರಿಮತಾಳಪುರ, 3 ಪ್ರದೇಶಗಳು ಸೇರುವಂತಹ ಗಡಿ ಪ್ರದೇಶದಲ್ಲಿ ಚಕ್ರ ಚಲಿಸುವುದನ್ನು ನಿಲ್ತದೆ, ಒಳಗೆ ಹೋಗುವುದಿಲ್ಲ. ಅಯೋಧ್ಯೆಗೆ ಹೋಗ್ಬೇಕಾಗಿತ್ತು, ಹೋಗುವುದಿಲ್ಲ. ಯಾಕೆ ಹೋಗುವುದಿಲ್ಲ ಅಂತ
ತಿಳಿದ ಜ್ಞಾನಿಗಳ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಪೌದನಪುರದಲ್ಲಿ ಯುವರಾಜನಾದಂತಹ ಬಾಹುಬಲಿ ಇದ್ದಾನೆ, ಪರಿಮತಾಳಾಪುರದಲ್ಲಿ 93 ಜನ ಸಹೋದರರಿದ್ದಾರೆ. ಒಟ್ಟು 99 ಜನ ಸಹೋದರರು, 6 ಜನ ಆದಿನಾಥರ ಜೊತೆಯಲ್ಲಿ ಮೊದಲೇ ತಪಸ್ಸಿಗೆ ಹೋಗಿದ್ರು. ಆದ್ರಿಂದ 93 ಜನ ಪರಿಮತಾಳಾಪುರದಲ್ಲಿದ್ದಾರೆ ಮತ್ತು ಬಾಹುಬಲಿ ಪೌದನಪುರದಲ್ಲಿದ್ದಾನೆ. ಅವರು ಚಕ್ರಕ್ಕೆ ಬಂದು ಹೊರಗಡೆ ಚಕ್ರ ಮುಂದಕ್ಕೆ ಹೋಗುವುದಿಲ್ಲ. ಸರಿ, ಪರಿಮತಾಳಾಪುರಕ್ಕೆ ಓಲೆ ಹೋಯ್ತು. ಅಲ್ಲಿರುವಂತ 93 ಮಂದಿ ನಾವು ಆದಿನಾಥರ ಪಾದಗಳಿಗೆ ನಮಿಸ್ತೇವೆ ವಿನಃ ಚಕ್ರರತ್ನಕ್ಕಾಗ್ಲಿ ಅಣ್ಣನಿಗಾಗ್ಲಿ ನಮಿಸುವುದಿಲ್ಲ ಅಂತ ಹೇಳಿ ಎಲ್ಲರೂ ತಪಸ್ಸಿಗೆ ಹೋಗಿಬಿಡ್ತಾರೆ. ಅಲ್ಲಿಗೆ ಪರಿಮತಾಳಾಪುರ ಇವನಿಗೆ ಬಂತು. ಇನ್ನು ಉಳಿದದ್ದು ಬಾಹುಬಲಿ ಒಬ್ಬ. ನೋಡಿ ಈ ಸನ್ನಿವೇಶ ಹೇಗಿದೆ ಅಂದ್ರೆ ಹಿಂದಿನ ಕಥೆಗಳಿಗಿಂತ ಭಿನ್ನವಾಗಿ ಕಥೆ ಮುಂದಕ್ಕೆ ನಡೆಯುತ್ತದೆ. ಅವನು ತಮ್ಮಂದಿರನ್ನ ಉಳಿಸ್ಕೊಳ್ಬೇಕು ಅಂತ ಪ್ರೀತಿಯನ್ನ ತೋರಿಸ್ತಾನೆ ಅಂತ ರತ್ನಾಕರ ಕೇಳ್ತಾನೆ. ಅದಕ್ಕೋಸ್ಕರ ಬಾಹುಬಲಿ ಎದ್ದಲ್ಲಿಗೆ ದಕ್ಷಿಣಾಂಕ ಎನ್ನುವಂತ ಒಬ್ಬ ಸಂಧಾನಕಾರನನ್ನ ಕಳಿಸ್ತಾನೆ. ಸಂಧಾನಕಾರ ಹೋಗಿ ವಿಫಲನಾಗಿ ಮರಳಿ ಬರ್ತಾನೆ. ಯುದ್ಧವೇ ಸಿದ್ಧ ಅಂತ ಬಾಹುಬಲಿ ಅಹಂಕಾರದಿಂದ ಘೋಷಣೆ ಮಾಡಿಬಿಡ್ತಾನೆ. ಅಣ್ಣನನ್ನ ಯುದ್ಧ ಭೂಮಿಯಲ್ಲಿ ಬಂದು ಕಾಣ್ತೇನೆ ಅಂತ ಹೇಳ್ತಾನೆ. ಸರಿ, ಯುದ್ಧಕ್ಕೆ ಸಿದ್ಧವಾಗ್ತದೆ. ಆ ಹೊತ್ತಿಗೆ ಬಾಹುಬಲಿ ಯುದ್ಧಕ್ಕೆ ಹೊರಡ್ತಾನೆ. ಅಲ್ಲೂ ತುಂಬಾ ಸುಂದರವಾದ ಸನ್ನಿವೇಶಗಳಿವೆ. ನನಗೆ ಬೇಸರ ಆಗುವುದು ಅಂದ್ರೆ ಎಲ್ಲ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅನ್ನೋ ದೃಷ್ಟಿಯಿಂದ ದಯವಿಟ್ಟು ಭರತೇಶ್ ವೈಭವ ಓದ್ಬೇಕು. ಮೊದಲಿಗೆ ತಾಯಿ ಹತ್ರ, ಅಂದ್ರೆ ಇವನು ಯುದ್ಧಕ್ಕೆ ಹೊರಟಿದ್ದಾನೆ, ಅಣ್ಣನ ಜೊತೆಲಿ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾದಾಗ ಬಾಹುಬಲಿಯ ತಾಯಿ ಸುನಂದೆ ಅವನನ್ನ ಕರೆಸ್ತಾಳೆ, ಬುದ್ಧಿ ಹೇಳ್ತಾಳೆ. ಅಣ್ಣನ ಜೊತೆಯಲ್ಲಿ, ಅಣ್ಣ ತಂದೆಗೆ ಸಮಾನ, ಅಣ್ಣನ ಜೊತೆಯಲ್ಲಿ ಯುದ್ಧ ಮಾಡ್ಬೇಡು ಅಂತ ಬುದ್ಧಿ ಹೇಳ್ತಾಳೆ. ಅವಳಿಗೆ ಇಲ್ಲ, ಅಣ್ಣನನ್ನ ಕಂಡು ಬರ್ತೇನೆ ಎಂದು ಸುಳ್ಳು ಹೇಳಿ ಮುಂದಕ್ಕೆ ಹೋಗ್ತಾನೆ. ಹೆಂಡತಿಯರು ಬಂದು ಕೇಳ್ತಾರೆ ಯಾವ ಕಡೆ ಹೊರಟದ್ದು ಅಂತ. ಏನು ಹೇಳೋದಿಲ್ಲ. ಅವಾಗ ಅವರು ಪ್ರಸ್ತಾಪ ಮಾಡಿ ಕೊನೆಗೆ ಅವನ ಬಾಯಿಯಿಂದ ನಿಜ ವಿಷಯವನ್ನು ಬಿಡಿಸಿದ ಮೇಲೆ ಹೇಳ್ತಾರೆ, ಒಂದು ಮಾತು ಬರುತ್ತೆ, ಬಹಳ ಸುಂದರವಾದ ಮಾತು. ಅವನ ಹೆಂಡತಿ ಇಚ್ಛಾಮಹಾದೇವಿ ಹೇಳ್ತಕ್ಕಂಥ ಮಾತು. ಅವಳು ಹೇಳ್ತಾಳೆ, ಬೇರೆ ಬೇರೆ ಅಂದ್ರೆ ಬಹಳ ಜನ ರಾಣಿಯರಿದ್ದಾರೆ ಬಾಹುಬಲಿಗೂ ಕೂಡ. ಬೇರೆ ಬೇರೆ ಮನೆಗಳಿಂದ ಮದುವೆಯಾಗಿ ಈ ಮನೆಗೆ ಬಂದು ಬದುಕುತ್ತಿರುವಂತ ನಾವು ಸೊಸೆಯಂದಿರು ಅಂದ್ರೆ ಹೆಂಡತಿಯರು ಯಾವಿದ್ದೇವೆ, ನಾವೆಲ್ಲ ಕೂಡಿ ಬದುಕ್ತೇವಂತೆ. ಒಂದೇ ತಂದೆಗೆ ಹುಟ್ಟಿದ ಮಕ್ಕಳಾದಂತಹ ನೀವು ಅಣ್ಣ ತಮ್ಮಂದಿರು ಕೂಡಿ ಬದುಕಬಾರದೆ ಅಂತ ಕೇಳ್ತಾಳೆ. ಎಂತ ಸುಂದರವಾದ ಮಾತು. ಆದರೂ ಬಾಹುಬಲಿ ಒಪ್ಪೋದಿಲ್ಲ. ಅವರಿಗೆಲ್ಲ ಆಯ್ತು, ಅಣ್ಣನನ್ನು ನೋಡಿಯೇ ಬರ್ತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಮಾತ್ರ ಹೋರಾಟ ಮಾಡಿಯೇ ಬರ್ತೇನೆ ಅಂತ ಛಲದಲ್ಲಿ ಯುದ್ಧ ಭೂಮಿಗೆ ಹೋಗ್ತಾನೆ. ಹಿಂದಿನ ಎಲ್ಲ ಸನ್ನಿವೇಶಗಳಲ್ಲಿ ಪಂಪನಾದಿ ಪುರಾಣ ಇರಬಹುದು ಅಥವಾ ಮಹಾಪುರಾಣ ಇರಬಹುದು, ಅಲ್ಲೆಲ್ಲ ಮುಂದೆ 3 ರೀತಿಯ ಯುದ್ಧ ನಡೀತದೆ. ಯಾಕಂದ್ರೆ ಮಂತ್ರಿಗಳೆಲ್ಲ ಸೇರಿ ಹಿಂಸೆಯ ಯುದ್ಧ ಬೇಡ, ಮೃದುಲ ಯುದ್ಧ ಇರ್ಲಿ ಅಂತ 3 ರೀತಿಯ ಯುದ್ಧ ಮಾಡ್ತಾರೆ. ಅದರಲ್ಲಿ ಭರತ ಚಕ್ರವರ್ತಿ ಸೋಲ್ತಾನೆ. ಆಮೇಲೆ ಭರತ ಚಕ್ರವರ್ತಿ ಚಕ್ರ ಪ್ರಯೋಗ ಮಾಡ್ತಾನೆ. ಹೀಗಿದೆ. ಆದ್ರೆ ರತ್ನಾಕರನಿಗೆ ತನ್ನ ಕಥಾನಾಯಕ ಸೋಲ್ಬಾರ್ದು ಎನ್ನುವಂತ ಆಸೆ. ಜೊತೆಗೆ ಹಿಂಸೆ, ಯುದ್ಧ ಅಂದ್ರೆ ರತ್ನಾಕರನಿಗೆ ಆಗುವುದಿಲ್ಲ. ರತ್ನಾಕರನಿಗೆ ಬಹಳ ದೂರ. ಇಡೀ ಭರತೇಶ ವೈಭವದಲ್ಲಿ 10,000 ಪದ್ಯಗಳಲ್ಲಿ ಎಲ್ಲೂ ಕೂಡ ಯುದ್ಧದ ವರ್ಣನೆಯೇ ಇಲ್ಲ, ಹಿಂಸೆಯ ವರ್ಣನೆಯೇ ಇಲ್ಲ. ಹಿಂಸೆ ಅಂದ್ರೆ ರತ್ನಾಕರನಿಗೆ ಆಗುವುದಿಲ್ಲ. ಆದ್ರೆ ಈಗ ಕಥೆ ಮುಂದಕ್ಕೆ ತಗೊಂಡು ಹೋಗ್ಬೇಕು, ಹೇಗೆ ತಗೊಂಡು ಹೋಗ್ಬೇಕು ಎನ್ನುವ ಸವಾಲು. ಈ ಸವಾಲನ್ನ ಅವನು ಎದುರಿಸಿದ ರೀತಿ ಆ ರತ್ನಾಕರ ಎಷ್ಟು ಪ್ರತಿಭಾನ್ವಿತ ಎನ್ನುವುದನ್ನು ನಮ್ಗೆ ತೋರಿಸಿಕೊಡುತ್ತದೆ. ಸರಿ, ಆ ಸನ್ನಿವೇಶ ಬದಲಾಗುವುದೆಲ್ಲಿ? ಅದು ಕೇವಲ ರತ್ನಾಕರ ವರ್ಣೀಯ ಭರತೇಶ ವೈಭವದಲ್ಲಿ ಮಾತ್ರ. ಯುದ್ಧ ಭೂಮಿಗೆ ಬಂದು ಬಾಹುಬಲಿ ತನ್ನ ಕೈಯನ್ನ ಕಟ್ಟಿ ಮುಖವನ್ನ ಅಡ್ಡ ತಿರುಗಿಸಿ ಅಣ್ಣನನ್ನು ನೋಡುವುದಿಲ್ಲ ಎಂಬ ಹಾಗೆ ನಿಲ್ತಾನೆ. ಆಗ ಅಲ್ಲಿಗೆ ಭರತ ಚಕ್ರವರ್ತಿ ಬರ್ತಾನೆ. ಆಗ ರಣಭೇರಿಯನ್ನು ನುಡಿಸ್ತಾರೆ. ಅಣ್ಣ ತಮ್ಮಂದಿರಿಬ್ಬರು ಯುದ್ಧ ಮಾಡ್ತಾರೆ ಎನ್ನುವ ರೀತಿಯಲ್ಲಿ ಕೈ ಸನ್ನೆಯ ಮೂಲಕ ರಣಭೇರಿಯನ್ನು ನಿಲ್ಲಿಸಬೇಕು ಅನ್ನುವಂಥ ಸೂಚನೆಯನ್ನ ಭರತ ಚಕ್ರವರ್ತಿ ಕೊಡ್ತಾರೆ. ರಣಭೇರಿ ನಿಲ್ತದೆ. ಆವಾಗ ಬಹುಶಃ ಹಿಂದೆಲ್ಲೂ ಕಥೆಯಲ್ಲಿ ಕಾಣದೇ ಇರತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗುವುದಿಲ್ಲಿ. ಬಾಹುಬಲಿಯ ಹತ್ತಿರಕ್ಕೆ ಬಂದು ಭರತ ಚಕ್ರವರ್ತಿ ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ರಾಜೇಂದ್ರ ಗುಣವಾಕ್ಯ ಸಂಧಿ ಅಂತ ಈ ಸನ್ನಿವೇಶ ಕೊಡ್ತಕ್ಕಂಥದ್ದು ಬಹುಶಃ ಇಡೀ ಭರತೇಶ ವೈಭವದ ಶಿಖರಪ್ರಾಯವಾದಂತಹ ಒಂದು ಸನ್ನಿವೇಶ ಅದು. ಮತ್ತು ಸ್ವತಃ ರತ್ನಾಕರ ವರ್ಣಿ ಕವಿಯಾಗಿ ಸೋಲ್ತಾನೋ ಗೆಲ್ತಾನೋ ಅನ್ನುವಂತ ನಿರ್ಣಾಯಕವಾದಂತ ಸಂದರ್ಭ ಅಲ್ಲಿ. ಯಾಕಂದ್ರೆ ಕಥಾನಾಯಕರನ್ನ ಅವನು ಎಂದೂ ಸೋಲಿಕ್ಕೆ ಬಿಡಬಾರದು. ಹಾಗೆ ಭರತ ಚಕ್ರವರ್ತಿ ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಹಿಂದಿನ ಕಥೆಗಳಲ್ಲೂ ಕೂಡ ಮಾತನಾಡುವ ಸಂದರ್ಭ ಇಲ್ಲ. ಆ ಮಾತುಕತೆ ಎಷ್ಟು ಚೆನ್ನಾಗಿ ನಡೀತದೆ ಅಂದ್ರೆ ನಾನು ನಿಮ್ಗೆ ಗಂಟೆ ಕಟ್ಟಲೆ ಅದನ್ನ ಹೇಳ್ಬಹುದು, ಆದ್ರೆ ಇಲ್ಲಿ ಅದು ಉಚಿತ ಆಗುದಿಲ್ಲ. ಅವನು ಹೇಳುವಂತ ಒಂದು ಮಾತು ಅಂದ್ರೆ ರತ್ನಾಕರ ಭರತನ ಬಾಯಿಯಿಂದ ಅತ್ಯಂತ ಅದ್ಭುತವಾಗಿ ಆ ಮಾತುಗಳನ್ನ ಹೊರತರ್ತಕ್ಕಂಥ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅವನು ಹೇಳ್ತಾನೆ ಬಾಹುಬಲಿಯನ್ನ ಕುರಿತು, ತಮ್ಮ, ನಾವಿಬ್ರು ಅಣ್ಣ ತಮ್ಮಂದಿರು ಯುದ್ಧಕ್ಕೆ ನಿಂತಿದ್ದೆ. ಇದು ಸಾಧು ಅಂತ ಅಥವಾ ಇದು ಒಳ್ಳೆದು ಅಂತ ನನ್ಗೆ ಅನಿಸೋದಿಲ್ಲ.
ಆದ್ರಿಂದ ನಿನ್ನ ಹತ್ರ ಕೇಳ್ತಾ ಇದ್ದೇನೆ, ಯಾವ ಕಾರಣಕ್ಕಾಗಿ ನಾವು ಯುದ್ಧ ಮಾಡಬೇಕಾಗಿದೆ? ಬಿಡು, ಕಾರಣ ಇಲ್ಲದೆ ಯುದ್ಧಕ್ಕೆ ನಿಂತಿದ್ದೇವೆ, ಅದೆಲ್ಲ ಮುಖ್ಯ. ಇನ್ನು ಮುಖ್ಯವಾದದ್ದು ಯಾವುದು ಅಂದ್ರೆ, ನಮ್ಮ ಮಂತ್ರಿಗಳೆಲ್ಲ ಸೇರಿ 3 ರೀತಿಯ ಯುದ್ಧವನ್ನು ನಿರ್ಣಯ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದ್ದು ದೃಷ್ಟಿ ಯುದ್ಧ, ಎರಡನೆಯದ್ದು ಜಲ ಯುದ್ಧ, ಮೂರನೆಯದ್ದು ಮಲ್ಲ ಯುದ್ಧ. ಇದರ ಪರಿಣಾಮ ಏನಾಗ್ತದೆ ಅಂತ ಯೋಚನೆ ಮಾಡದೆ ನಾನು ಈ ಯುದ್ಧಗಳಿಗೆ ಒಪ್ಪಿಕೊಳ್ಳಿಲ್ಲ ಅಂತ ಹೇಳಿ ಭರತ ಹೇಳ್ತಾನೆ, ಅಪ್ಪ ನಿನಗೆ ಗೊತ್ತಿದೆ, ನೀನು 525 ಬಿಲ್ಲಡತೆ ಎತ್ತರ, ಒಂದು ಬಿಲ್ಲಡತೆ ಅಂದ್ರೆ 6 ಫೀಟ್. ಆಗಿನ ಕಾಲಕ್ಕೆ ಎತ್ತರ ಹೆಚ್ಚಿತ್ತು ಕಾಲಕ್ಕನುಸಾರವಾಗಿ. 525 ಬಿಲ್ಲಳತೆ ಎತ್ತರ ಬಾಹುಬಲಿಯಿಂದ ಭರತ ಇದ್ದದ್ದು 500 ಬಿಲ್ಲಳತೆ, ಅಂದ್ರೆ 25 ಬಿಲ್ಲಳತೆ, 25 × 6 ಯೋಚನೆ ಮಾಡ್ಬೇಕು, ಅಷ್ಟು ವ್ಯತ್ಯಾಸ ಇತ್ತು. ಇದನ್ನ ಭರತ ಚಕ್ರವರ್ತಿ ಹೇಳ್ತಾನೆ, ಅಥವಾ ರತ್ನಾಕರ ಅವರ ಬಾಯಿ ಹೇಳ್ತಾನೆ. ಏನ್ ಹೇಳ್ತಾನವ? ಅಪ್ಪ ಬಾಹುಬಲಿ, ನನಗಿಂತ 25 ಬಿಲ್ಲಳತೆ ವ್ಯತ್ಯಾಸ ಇರತಕ್ಕಂತ ನೀನು ನನಗಿಂತ ಎತ್ತರವಾಗಿ ನಿಲ್ತೀಯ, ನಾನು 25 ಬಿಲ್ಲಳತೆ ತಗ್ಗಿನಲ್ಲಿ ನಿಲ್ತೇನೆ, ನೀನು ಕೆಳಮುಖವಾಗಿ ನೋಡ್ತೀಯ, ನಾನು ಮೇಲ್ಮುಖವಾಗಿ ನೋಡ್ಬೇಕು, ಸೋಲುವುದು ಯಾರು? ನಾನೇ ಸೋಲುವುದು. ಇನ್ನು ಎರಡನೇದು ಜಲ ಯುದ್ಧ, ಅದು ಕೂಡ ಹಾಗೆ ಸಮಾನವಾದಂತಹ ನೆಲದಲ್ಲಿ ನಿಂತು ಯುದ್ಧ ಮಾಡುವಾಗ 25 ಬಿಲ್ಲಳತೆ ವ್ಯತ್ಯಾಸ ಇರತಕ್ಕಂತಹ ನೀನು ನನ್ನನ್ನು ಸುಲಭವಾಗಿ ನೀರಿನ ಸೇಚನ ಮಾಡಿ ನನ್ನ ಮುಖಕ್ಕೆ ಎರಚಿ ಸೋಲಿಸಬಹುದು, ನಾನು ಏನ್ ಎರಚಿದ್ರು ನಿನ್ನ ಎದೆಯ ಭಾಗವನ್ನ ಮೀರಿ ನೀರು ಬರಲಾರದು ಅಂತ ಹೇಳ್ತಾನೆ. ಮೂರನೇದು ಮಲ್ಲ ಯುದ್ಧ, ಅದಕ್ಕೂ ಹೇಳ್ತಾನೆ, ಅಪ್ಪ ನಿನಗೆ ಹೆಸರಿಟ್ಟದ್ದು ಬಾಹುಬಲಿ ಅಂತ. ಒಂದು ವೇಳೆ ನಾನೇನಾದ್ರೂ ನೀನನ್ನ ಸೋಲಿಸಿದ್ರೆ ಆಗ ನೀನು ಬಾಹುಬಲಿ ಅನ್ನೋ ಹೆಸರಿಗೆ ಯೋಗ್ಯನಾಗುವುದಿಲ್ಲ. ಅಪ್ಪನ ಮಾತು ಸುಳ್ಳು ತನ್ನಿಸದೆ, ಆದ್ರೆ ನೀನೇ ಶ್ರೇಷ್ಠ, ನೀನೇ ಗಟ್ಟಿ. ಆದ್ರಿಂದ ಕೊನೆಗೆ ಹೇಳ್ತಾನೆ ಅಂತ ರೋಮಾಂಚಕಾರಿ ಸನ್ನಿವೇಶ ನೋಡಿ, ಅಪ್ಪ ಈ 3 ಯುದ್ಧದಲ್ಲಿ ಸೋಲುವವನು ನಾನು, ಗೆಲ್ಲುವವನು ನೀನು ಅಂತ ಗೊತ್ತಿದ್ದು ಕೂಡ ನಾನು ಯುದ್ಧ ಮಾಡಿದರೆ ನಾನೆಷ್ಟು ಮೂರ್ಖ ಅಂತ ಅನಿಸುವುದಿಲ್ವೋ? ಆದ್ರಿಂದ ಹೇಳ್ತಾ ಇದ್ದೇನೆ, ಅಪ್ಪ ನೀನು ನನಗೆ ಬೇಕು, ತಮ್ಮ ನನಗೆ ಬೇಕು, ಹಾಗಾಗಿ ಹೇಳ್ತೇನೆ, ನಾನು ಸೋತೆ, ನೀನು ಗೆದ್ದೆ, ಹೋಗಪ್ಪ ಅಂತ ಹೇಳ್ತೇನೆ. ಇದು ಅದ್ಭುತವಾದ ಸನ್ನಿವೇಶ. ಅಷ್ಟೇ ಅಲ್ಲ, ಚಕ್ರರತ್ನದ ಪ್ರಯೋಗದ ಒಂದು ಸನ್ನಿವೇಶ ಇದೆಯಲ್ಲ, ಅದು ಇಲ್ಲಿ ಹೇಗೆ ತರ್ತಾನೆ ರತ್ನಾಕರ ಅಂದ್ರೆ, ಇಷ್ಟು ಮೊನ್ನೆ ಹೇಳ್ತಾನೆ, ಚಕ್ರರತ್ನವನ್ನು ಕರೆದು ಹೇಳ್ತಾನೆ, ಅಪ್ಪ ನಿನ್ನಿಂದ ಇಷ್ಟೆಲ್ಲ ಆದದ್ದು, ಅಣ್ಣ ತಮ್ಮಂದಿರು ಯುದ್ಧಭೂಮದಲ್ಲಿ ನಿಂತಿದ್ದು ಅಂತ ಹೇಳಿ ಆ ಚಕ್ರವನ್ನ ದೂಡಿ, ಹೋಗು ತಮ್ಮನ ಸೇವೆ ಮಾಡು, ನಾನು ಸೋತೆ, ಅವ್ನು ಗೆದ್ದ, ಹೋಗು ಅಂತ ಚಕ್ರವನ್ನ ತಳ್ತಾನೆ. ಆದ್ರೆ ಚಕ್ರ ಸ್ವಲ್ಪ ಮುಂದಕ್ಕೆ ಹೋಗ್ತದೆ, ಮರಳಿ ಬರ್ತದೆ. ಯಾಕೆ ಹೇಳಿ? ಚಕ್ರ ಉತ್ಪತ್ತಿಯಾಗುವುದೇ ಯಾರಿಗೆ ಅದರ ಸೇವೆ ಮಾಡಿಸಿಕೊಳ್ಳುವಂತ ಪುಣ್ಯ ಇದೆಯೋ ಅವರಿಗೆ ಮಾತ್ರ. ಭರತ ಚಕ್ರವರ್ತಿ ಆಯುಧಾಗಾರದಲ್ಲಿ ಹುಟ್ಟಿದೆ ಅಂದ್ರೆ ಅವನಿಗೆ ಮಾತ್ರ ಆ ಚಕ್ರದಿಂದ ಸೇವೆ ಮಾಡಿಸಿಕೊಳ್ತಕ್ಕಂಥ ಪುಣ್ಯ ಇರೋದು. ಇದನ್ನ ನೋಡಿದ ಬಾಹುಬಲಿಗೆ ಮನಸ್ಸಿನಲ್ಲಿ ಪೂರ್ತಿ ವೈರಾಗ್ಯ ಬಂತು. ಅಯ್ಯೋ, ಅಣ್ಣ ಪುಣ್ಯಾತ್ಮ, ನಾನು ಪಾಪಿ, ಆದ್ರೆ ಅವನನ್ನು ಎದುರಿಸಿ ನಿಂತನಲ್ಲ, ಎಂತ ಕೆಟ್ಟವನು, ನನ್ನ ಯೋಚನೆ ಎಷ್ಟು ಕೆಟ್ಟದು ಅಂತ ಯೋಚನೆ ಮಾಡಿಕೊಂಡು ಬಾಹುಬಲಿ ತನ್ನ ತಿರುಗಿಸಿದ ಮುಖವನ್ನು ನೇರ ಮಾಡ್ತಾನೆ, ಮತ್ತೆ ತಲೆ ತಗ್ಗಿಸ್ತಾನೆ. ಆವಾಗ ವೈರಾಗ್ಯ ಬಂದಂತ ಅವನ ಚರ್ಯೆಯನ್ನು ನೋಡಿ ಭರತನಿಗೆ ಕಳವಳ ಆಗ್ತದೆ. ಸಮಾಧಾನ ಮಾಡ್ತಾನೆ, ಅಪ್ಪ ನೀನೇ ಆಳಪ್ಪ, ನನಗೊಂದು ಸಣ್ಣ ಪ್ರದೇಶವನ್ನ ಕೊಟ್ಟು ಎಲ್ಲಾದ್ರೂ ಇರ್ಲಿಕ್ಕೆ ಬಿಡು, ನೀನು ಆಳುದನ್ನ ನಾನು ಚಂದ ನೋಡ್ಬೇಕು, ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತ ಭರತ ಹೇಳ್ತಾನೆ. ಆಗ ಪೂರ್ತಿ ವೈರಾಗ್ಯ ಬಂದು, ನನಗೆ ತಪಸ್ಸಿಗೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡು ಅಂತ ಅಣ್ಣನ ಕಾಲಿಗೆ ಬೀಳ್ತಾನೆ. ಅವನನ್ನ ತಪ್ಪಿಕೊಂಡು, ಬೇಡ ತಮ್ಮ ಅಂತ ಭರತ ಚಕ್ರವರ್ತಿ ಹೇಳ್ತಾನೆ. ಏನ್ ಹೇಳಿದ್ರು ಹೇಳೋದಿಲ್ಲ. ಮುಂದೆ ಬಾಹುಬಲಿ ವೈರಾಗ್ಯ ಪಡೆದು ಹೋಗ್ಬಿಡ್ತಾರೆ. ಈ ಸನ್ನಿವೇಶ ನೋಡಿ, ಯುದ್ಧ ಇಲ್ಲದೇನೆ ಭರತ ಚಕ್ರವರ್ತಿಯ ಗೆಲುವನ್ನ ರತ್ನಾಕರ ತನ್ನ ಕಾವ್ಯ ಶಕ್ತಿಯಿಂದ ಹೇಗೆ ಗೆಲ್ಲಿಸ್ತಾನೆ ಅನ್ನೋದು ಅದ್ಭುತವಾದದ್ದು. ಮುಂದೆ ರಸಘಟ್ಟ ತುಂಬಾ ಇದೆ, ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಮುಂದೊಂದು ಸನ್ನಿವೇಶ ಬರ್ತದೆ, ಬಾಹುಬಲಿ ತಪಸ್ಸಿಗೆ ಚಕ್ರ ಚಲಿಸಿ ಶುರು ಮಾಡ್ತದೆ. ಯಾಕಂದ್ರೆ ಬಾಹುಬಲಿಯ ಬೌದ್ಧನ ಪರ ಭರತನಿಗೆ ಬರ್ತದೆ. ಮುಂದೆ ತಪಸ್ಸಿಗೆ ಹೋದಂತಹ ಬಾಹುಬಲಿ 1 ವರ್ಷ ಆದ್ರೂ ಕೂಡ ಮೋಕ್ಷವನ್ನ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಪೂರ್ಣ ಜ್ಞಾನವನ್ನ, ಕೇವಲ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಾಗ್ಲಿಲ್ಲ ಅಂತ ಕೈಲಾಸ ಪರ್ವತಕ್ಕೆ ಹೋಗಿ ಆದಿನಾಥರ ಸಮಾವೇಶನದಲ್ಲಿ ಅದನ್ನು ಕೇಳಿ ತಿಳ್ಕೊಂಡಂತಹ ಭರತ ಚಕ್ರವರ್ತಿ ಮತ್ತೆ ಪುನಃ ಬಾಹುಬಲಿ ಇದ್ದಲ್ಲಿ ಬರ್ತಾನೆ. ಬಂದು ಬಾಹುಬಲಿಗೆ ಬುದ್ಧಿ ಹೇಳ್ತಾನೆ. ನೋಡಿ ಕಥಾನಾಯಕನ ಸನ್ನಿವೇಶ. ಬಾಹುಬಲಿಗೆ ಬುದ್ಧಿ ಹೇಳ್ತಾನವ, ಏ ಬಾಹುಬಲಿ, ಅಪ್ಪ ನೀನು ಅಂದ್ರೆ ಬಾಹುಬಲಿಗೆ ಯಾಕೆ ಆ ಮೋಕ್ಷ ಆಗ್ಲಿಲ್ಲ ಅಂತ ಕೇಳಿದ್ರೆ, ಅವನೊಂದು ಯೋಚನೆ ಮಾಡ್ತಾ ಇದ್ದಂತೆ, ನಾನು ನಿಂತ ನೆಲ ಇದು ಭರತನದ್ದು ಅಂತ. ಅದಕ್ಕೆ ಕಾರಣ ಕೂಡ ಇತ್ತು. ಅವನು ಎಲ್ಲ ಬಿಟ್ಟು ವೈರಾಗ್ಯ ಪಡೆದು ಹೋಗುವಾಗ ಒಬ್ಬ ಸೈನಿಕ ಜೋರಾಗಿ ಕಿರ್ಚಿ ಹೇಳ್ತಾನೆ, ಅದು ಬರ್ತದೆ ಭರತೇಶ ವೈಭವದಲ್ಲಿ. ಏನ್ ಹೇಳ್ತಾನೆ ಅಂದ್ರೆ, ಏ ಬಾಹುಬಲಿ, ಹೋದ್ರೆ ಹೋಗು, ಎಲ್ಲಿ ಹೋಗ್ತೀಯಾ,
ನಾಳೆ ಹಸಿವಾದ್ರೆ ಊಟಕ್ಕೆ ನಮ್ಮ ಒಡೆಯನ ಊರಿಗೆ ಬರ್ಬೇಕಲ್ಲ, ಹೋಗು ಅಂತ ತಮಾಷೆ ಮಾಡಿದ್ದ. ಇದು ಮಾತು ಬಾಹುಬಲಿಯ ಮನಸ್ಸಲ್ಲಿ ಕೂತ್ಕೊಳ್ತು. ಅದಕ್ಕೋಸ್ಕರ ಅಲ್ಲಿ ತಪಸ್ಸಿಗೆ ಹೋದಂತ ಬಾಹುಬಲಿ ಮತ್ತೆ ಆಹಾರಕ್ಕೆ ಬರಲೇ ಇಲ್ಲ ಹಂಗಿನ ಕಾರಣಕ್ಕಾಗಿ. ಮತ್ತು ತಪಸ್ಸಿಗೆ ಕುಳಿತುಕೊಳ್ಳಿಲ್ಲ, ಯಾಕಂದ್ರೆ ಕುಳಿತುಕೊಂಡ್ರೆ 3 ಅಡಿ ಜಾಗ ಬೇಕು, ನಿಂತರೆ 1 ಅಡಿ ಜಾಗದಲ್ಲಿ ನಿಂತ್ಬಹುದು ಅನ್ನೋ ದೃಷ್ಟಿಯಿಂದ ನಿಲ್ತಾರೆ. ಆದರೂ ನಿಂತ 1 ಅಡಿ ಜಾಗ ಕೂಡ ಭರತ ಚಕ್ರವರ್ತಿಯದ್ದು ಎನ್ನುವ ಭಾವನೆ ಅವನಲ್ಲಿ ಕಾಡ್ತಾ ಇದ್ದರಿಂದ ಅವನಿಗೆ ಬೇರೆ ಆತ್ಮದ ಕುರಿತು ಯೋಚನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಅವನಿಗೆ ಮೋಕ್ಷ ಆಗ್ಲಿಲ್ಲ, ಕೇವಲ ಜ್ಞಾನ ಆಗ್ಲಿಲ್ಲ. ಇದನ್ನ ಆದಿನಾಥರಿಂದ ತಿಳಿದಂತಹ ಭರತ ಅಲ್ಲಿಗೆ ಬಂದು ಹೇಳ್ತಕ್ಕಂತಹ ಒಂದು ಮಾತು ಎಷ್ಟು ಚೆನ್ನಾಗಿದೆ. ಅವನು ಹೇಳ್ತಾನೆ, ಅಪ್ಪ ನಿಜವಾಗಿ ನೋಡ್ಬೇಕು ಅಂದ್ರೆ ಈ ಭೂಮಿ ಯಾರದು? ಅವನು ಹೇಳ್ತಾನೆ, ನೀನು ಇಳೆಯನು ತೃಣವೆಂದು ಬಿಸುಟು ಬಂದೆ, ನಾನೀಗ ಬಿಡಲಾರನಾದೆ, ನೀನೀಗ ಗುರುವಾದೆ, ಲಘುವಾದೆ ನಾನು ಎನೆ, ಮಾನ ಜಾರಿತು ಕೇಳುದು ಮುನಿಗೆ. ಅಂದ್ರೆ ಅವನು ಹೇಳ್ತಾನೆ, ಅಪ್ಪ ಈ ಭೂಮಿಯೆಲ್ಲ ನಿಂದೆ, ಯಾಕಂದ್ರೆ ನಾನು ಸೋತೆ ನಿನ್ ಗೆದ್ದೆ ಅಂತ ಹೇಳಿದ್ದೆ, ನಿನ್ಗೆ ಸಮರ್ಪಿಸಿ ಬಿಟ್ಟಿದ್ದೇನೆ. ಆದ್ರೆ ನೀನು ಇದನ್ನು ಅಂಟಿಕೊಳ್ಳದೆ ಬಿಟ್ಟು ಹೋದೆ, ನನಗೆ ಬಿಡ್ಲಿಕ್ಕಾಗಲಿಲ್ಲ, ನಾನಿನ್ನೂ ಅಂಟಿಕೊಂಡಿದ್ದೇನೆ ಅಂತ ಹೇಳಿ ಮತ್ತು ಹೇಳ್ತಾನವ, ನಿಜವಾಗಿ ಅದರ ಈ ಭೂಮಿ ಯಾರ್ದೂ ಅಲ್ಲಪ್ಪ. ಯಾಕೆ? ಇವತ್ತು ನಾನು ಆಳ್ತಾ ಇದ್ದೇನೆ ನಾನು ಅಂತ ಹೇಳ್ತೇನೆ, ನಾಳೆ ಇನ್ನೊಬ್ರು ಯಾರೋ ಆಳ್ತಾರೆ ನಾನು ನಂದು ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಈ ಭೂಮಿ ಹೀಗೆ ಇರ್ತದೆ, ಯಾರ್ದೂ ಆಗಿರುವುದಿಲ್ಲ ಅದು. ಆದ್ರಿಂದ ಈ ನಿಂತ ನೆಲ, ಈ 1 ಅಡಿ ಜಾಗ ನನ್ನದು ಅಂತ ನೀನು ಯಾಕೆ ಯೋಚನೆ ಮಾಡ್ತೀಯಪ್ಪ, ನೀನು ಆತ್ಮನ ಕುರಿತು ಯೋಚನೆ ಮಾಡು ಅಂತ ಅವನು ಹೇಳಿದಾಗ ಬಾಹುಬಲಿಗೆ ಮನವರಿಕೆ ಆಯಿತು, ಶರೀರ ಕಂಪನ ಆಯಿತು, ಅವನಿಗೆ ಪೂರ್ಣ ವೈರಾಗ್ಯ ಪ್ರಾಪ್ತಿಯಾಗಿ ಅವನಿಗೆ ಮೋಕ್ಷ ಆಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇದಕ್ಕಿಂತ ಮುಂದಿನ ಕಥೆ ಕೂಡ ಬಹಳ ಸೊಗಸಾಗಿರ್ತಕ್ಕಂಥದ್ದು ಭರತೇಶ ವೈಭವದಲ್ಲಿ. ಭರತ ಚಕ್ರವರ್ತಿ, ಬಾಹುಬಲಿಗೆ ಮೋಕ್ಷ ಆಯಿತು, ಅದಾದ್ಮೇಲೆ ಭರತ ಚಕ್ರವರ್ತಿ ಚೆನ್ನಾಗಿ ಬದುಕ್ತಾ ಇರುವಂತಹ ಕಾಲಕ್ಕೆ ತುಂಬಾ ಸನ್ನಿವೇಶಗಳಿದ್ದಾವೆ, ನಾನು ಎಲ್ಲ ಎತ್ಕೊಳ್ಳೋದಿಲ್ಲ. ಆದ್ರೆ ಒಂದು ಸೊಗಸಾದ ಸನ್ನಿವೇಶ ಯಾವುದು ಅಂತ ಕೇಳಿದ್ರೆ, ಭರತ ಚಕ್ರವರ್ತಿಗೆ 100 ಜನ ಮಕ್ಕಳಿದ್ರು. ಆ 100 ಜನ ಮಕ್ಕಳೆಲ್ಲ ಸೇರಿ ಒಂದ್ ದಿವಸ ನದಿ ದಡಕ್ಕೆ ಆಟವಾಡೋದಕ್ಕೆ ಅಂತ ಹೋಗ್ತಾರೆ. ಅವರೆಲ್ಲರ ವಯಸ್ಸೆಷ್ಟು ಅಂತ ಕೇಳಿದ್ರೆ 15, 16, 17, 18ರ ವಯಸ್ಸು ಅಂತ ಭರತೇಶ ವೈಭವದಲ್ಲಿ ವರ್ಣನೆ ಮಾಡ್ತಾನೆ. ಅವರೆಲ್ಲರೂ ಅಲ್ಲಿ ಆಟವಾಡಿ ವಿಶ್ರಮಿಸಿಕೊಳ್ತಾ ಇದ್ದ ಕಾಲಕ್ಕೆ ಯಾರೋ ಒಬ್ರು ಓಡ್ತಾ ಇರೋದು ಕಾಣಿಸ್ತದೆ. ಅವನನ್ನ ಕರೆದು ಕೇಳ್ತಾರೆ ಆ ಮಕ್ಕಳು, ಎಲ್ಲಿ ಓಡ್ತಾ ಇದೆಯಾ? ಆವಾಗ ದೂತ ಹೇಳ್ತಾನೆ, ಹಸ್ತಿನಾವತಿಯ ಮೇಘೇಶ್ವರ ರಾಜ ಅವನು ವೈರಾಗ್ಯ ಪಡೆದು ತಪಸ್ಸಿಗೆ ಹೋದ, ಅದನ್ನ ಭರತ ಚಕ್ರವರ್ತಿಗೆ ಹೇಳುವುದಕ್ಕೆ ಓಡ್ತಾ ಇದ್ದೇನೆ ಅಂತ. ಯಾವಾಗ ಈ ಹಸ್ತಿನಾವತಿಯ ರಾಜ ವೈರಾಗ್ಯ ಪಡೆದ ಅಂತಕ್ಕಂತಹ ಮಾತನ್ನ ಈ 100 ಮಂದಿ ಮಕ್ಕಳು ಕೇಳ್ತಾರೋ, ಆ ಎಳೆಯ 100 ಮಂದಿ ಮಕ್ಕಳಿಗೂ ಕೂಡ ಸಂಸಾರದಲ್ಲಿ ವೈರಾಗ್ಯ ಬಂತು. ತುಂಬಾ ಚೆನ್ನಾಗಿದೆ ಈ ಸನ್ನಿವೇಶ. ಎಳೆಯ ಮಕ್ಕಳು ಅವರಿಗೆ ಸಂಸಾರ ಬೇಡ ಅಂತ ಅನ್ನಿಸ್ತು, ಆದ್ರೆ ಅವರ ಮಾತುಕತೆ ಚೆನ್ನಾಗಿದೆ. ಒಬ್ಬ ಹೇಳ್ತಾನೆ, ನಾವು ಅಪ್ಪನ ಹತ್ರ ಹೇಳದೆ ಹೋದ್ರೆ ತಪ್ಪಾಗೋದಿಲ್ವಾ, ಅಮ್ಮನಿಗೆ ತಿಳಿಸದೆ ಹೋದ್ರೆ ತಪ್ಪಾಗೋದಿಲ್ವಾ ಅಂತ ಹೇಳಿದಾಗ ಇನ್ನೊಬ್ಬ ಹೇಳ್ತಾನೆ, ಆ ಮಕ್ಕಳಲ್ಲಿ ಇನ್ನೊಬ್ಬ, ಹೌದು ಹೌದು, ಅಪ್ಪನ ಹತ್ರ ಹೇಳಿದ್ರೆ ಅಮ್ಮನ ಹತ್ರ ಹೇಳಿದ್ರೆ ಒಂದು ಕುತ್ತಿಗೆ ಕಟ್ಟಿ ಬಿಡ್ತಾರೆ, ಅಂದ್ರೆ ಮದುವೆ ಮಾಡಿ ಬಿಡ್ತಾರೆ. ಮದುವೆ ಮಾಡಿದ್ರೆ ಏನಾಗುತ್ತೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ, ಮದುವೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೆಣ್ಣು ಹಿಡಿದ ಮೇಲೆ ಹೊನ್ನು ಹಿಡಿಯಬೇಕು, ಹೊನ್ನು ಹಿಡಿಯಬೇಕು, ಮಣ್ಣು ಹಿಡಿಯಬೇಕು. ಹೆಣ್ಣು ಹಿಡಿದ ಮೇಲೆ ಹೊನ್ನು ಹಿಡಿಯಬೇಕು, ಮಣ್ಣು ಹಿಡಿಯಬೇಕು ಸಹಜ. ಹೆಣ್ಣು ಹೊನ್ನು ಮಣ್ಣು ಹಿಡಿದ ಆತ್ಮರೆಲ್ಲರೂ ಮಣ್ಣು ಹಿಡಿದ ಲೋಕದಂತೆ ಅಂತ ಹೇಳ್ತಾರೆ. ಮಕ್ಕಳು ಹೇಳೋ ಮಾತಿದು. ಅಂದ್ರೆ ಅರ್ಥ ಏನು? ಒಂದ್ಸಲ ಮದುವೆ ಮಾಡಿದ್ರೆ ಒಂದಿಷ್ಟು ಬಂಗಾರ ತೆಕ್ಕೊಳ್ಬೇಕು, ಬಂಗಾರ ತೆಕ್ಕೊಂಡ್ರೆ ಮತ್ತೊಂದಿಷ್ಟು ಭೂಮಿ ತೆಕ್ಕೊಳ್ಬೇಕು. ಹೆಣ್ಣು ಹೊನ್ನು ಮಣ್ಣು ಇದು 3 ಹಿಡಿದ್ರೆ ಅವರು ಮಣ್ಣು ಹಿಡಿದಂತೆ, ಲೋಹ ಮಣ್ಣು ಹಿಡಿದಂತೆ ಅಂತ. ನಾನು ಯಾವಾಗ್ಲೂ ಇವತ್ತು ಕಥೆಗಳನ್ನು ಏನು ಉಪಯೋಗಿಸ್ಕೊಳ್ಳಿಲ್ಲ, ಆದ್ರೂ ಯಾವಾಗ್ಲೂ ಒಂದು ಕಥೆ ಹೇಳ್ತಾ ಇರ್ತೇನೆ. ಏನು ಅಂದ್ರೆ, ಒಂದು ಚಿಕ್ಕ ಕಥೆ ಬರೆಯುವ ಸ್ಪರ್ಧೆ ಏರ್ಪಡಿಸಿದ್ರಂತೆ. ಅದರಲ್ಲಿ ಒಬ್ಬ ಸರ್ದಾರ್ಜಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದನಂತೆ. ಅವನು ಬರ್ತದ್ದು 2 ವಾಕ್ಯದಲ್ಲಿ ಒಂದು ಕತೆ. ಎಲ್ರು ಕೇಳಿದ್ರು, ಏನ್ ಕತೆ ಬರ್ತಿ ಅಂತ. ಅಯ್ಯೋ 2 ವಾಕ್ಯ ಬರದೆ ಫಸ್ಟ್ ಪ್ರೈಸ್ ಬಂತು. ಹೌದಪ್ಪ 2 ವಾಕ್ಯ ಏನ್ ಬರ್ದಿ ಅಂತ ಕೇಳಿ. ನಾನು ಏನ್ ಬರ್ದೆ ಗೊತ್ತಾ, ಕತೆ ಏನ್ ಬರ್ದೆ ಗೊತ್ತಾ, ನನ್ನ ಮದುವೆ ಆಯಿತು, ಅಲ್ಲಿಗೆ ನನ್ನ ಕಥೆ ಮುಗಿಯಿತು ಅಂತ ಬರ್ದೆ, ಫಸ್ಟ್ ಪ್ರೈಸ್ ಬಂತು ಅಂತ. ಎಷ್ಟೋ ಸಲ ಸಾಂಸಾರಿಕ ಜೀವನದಲ್ಲಿ ಜನರ ಮನೋಭಾವವೇ ಹೀಗೆ, ಮದುವೆ ಆದಲ್ಲಿಗೆ ಎಲ್ಲ ಮುಗಿಯಿತು ಅಂತ ಯೋಚನೆ ಮಾಡುವುದು. ಆದ್ರೆ ಇಡೀ ಭರತೇಶ ವೈಭವದ ಸಂದೇಶವೇ 96,000 ಜನ ರಾಣಿಯರ ಗಂಡನಾಗಿರತಕ್ಕಂಥ ಭರತ ಚಕ್ರವರ್ತಿಯೇ ಸಾಧನೆ ಮಾಡಿದ್ದಾನೆ ಅಂದ್ರೆ
ಒಬ್ಬ ಗಂಡ ಒಬ್ಬ ಹೆಂಡತಿ ಇರ್ತಕ್ಕಂಥವರಿಗೆ ಸಾಧನೆ ಮಾಡ್ಲಿಕ್ಕೆ ಆಗಲ್ವಾ, ಆಗ್ತದೆ ಅನ್ನುವಂತಹ ಪ್ರೇರಣೆ ಕೊಡುವುದೇ ಭರತೇಶ ವೈಭವದ ಉದ್ದೇಶ. ಆದ್ರೆ ಇಲ್ಲಿ ನೋಡಿ ಈ ಮಕ್ಕಳು ಹೇಳ್ತಾರೆ, ಹೆಣ್ಣು ಹಿಡಿದ ಮೇಲೆ ಹೊನ್ನು ಹಿಡಿಯಬೇಕು, ಮಣ್ಣು ಹಿಡಿಯಬೇಕು ಸಹಜ, ಹೆಣ್ಣು ಹೊನ್ನು ಮಣ್ಣು ಹಿಡಿದ ಆತ್ಮರೆಲ್ಲರೂ ಮಣ್ಣು ಹಿಡಿದ ಲೋಹದಂತೆ ಅಂತ ಅವ್ರು ಹೇಳಿ, ಆಮೇಲೆ ಅಪ್ಪನಿಗೂ ಹೇಳುದು ಬೇಡ ಅಮ್ಮನಿಗೂ ಹೇಳುದು ಬೇಡ ಅಂತ ನೇರವಾಗಿ ಅಜ್ಜನಾದಂತಹ ಆದಿನಾಥರ ಸಮವಶರಣಕ್ಕೆ ಹೋಗಿ ಅಲ್ಲಿ ಅವರಿಗೆ ನಮಸ್ಕಾರ ಮಾಡಿ ದೀಕ್ಷೆಯನ್ನು ಕೊಡಿ ಅಂತ ಕೇಳ್ತಾರೆ. ಇನ್ನು ಮೀಸೆ ಮೂಡದ ಮಕ್ಕಳು. ಇಲ್ಲಿ ಒಂದು ಹಾಸ್ಯ ಚಟಾಕಿಯನ್ನ ಬಹಳ ಸುಂದರವಾಗಿ ರತ್ನಾಕರ ವರ್ಣಿ ಹಾರಿಸ್ತಾನೆ, ಅದ್ಭುತವಾದದ್ದು. ದಯವಿಟ್ಟು ಕೇಳಿ, ಆಮೇಲೆ ಹೇಳ್ತೇನೆ. ರತ್ನಾಕರ ಹೇಳ್ತಾನೆ, 16ನೇ ಶತಮಾನದಲ್ಲಿ ಬರೆದದ್ದು, ಮುಪ್ಪಾದ ಮೀಸೆಗೆ ಕಪ್ಪನಿಟ್ಟಾದರೂ ಚಪ್ಪರಿದಾಡುವರುಂಟು, ಮುಪ್ಪಾದ ಮೀಸೆಗೆ ಕಪ್ಪನಿಟ್ಟಾದರೂ ಚಪ್ಪರಿದಾಡುವರುಂಟು, ತುಪ್ಪುಳು ಮೀಸೆಯೊಳಗೆ ತೆರೆದ ಅತಿಥಿಗಳಪ್ಪ ಅತಿಥಿಗಳಪ್ಪವರು ಯಾರುಂಟು ಇವರಂತೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಮೀಸೆ ಹಣ್ಣಾದ್ರೆ ತಲೆ ಹಣ್ಣಾದ್ರೆ ಅದಕ್ಕೊಂದಿಷ್ಟು ಬಣ್ಣ ಕೊಟ್ಟು ನಾವು ಯುವಕರು ಅಂತ ತೋರಿಸ್ಕೊಳ್ಳೋರು ಈ ಜಗತ್ತಿನಲ್ಲಿದ್ದಾರೆ. ಹಾಗಿರ್ಬೇಕಾದ್ರೆ ಮೀಸೆಯೇ ಮೂಡದೇ ಇರ್ತಕ್ಕಂಥ ಈ ಮಕ್ಕಳು ಹೇಗೆ ದೀಕ್ಷೆಯನ್ನು ತೆಗೆದುಕೊಂಡ್ರು, ಎಂತ ಶಕ್ತಿ ಇವ್ರದ್ದು ಅಂತ ಹೊಗಳ್ತಾನೆ. ನನಗೆ ಆಶ್ಚರ್ಯ ಆದದ್ದು ಅಂದ್ರೆ 16ನೇ ಶತಮಾನದಲ್ಲೂ ಬೆಳ್ಳಗಾದಕ್ಕೆ ಕಪ್ಪು ಕೊಡುವ ಪ್ರವೃತ್ತಿ ಇತ್ತಲ್ಲ ಅಂತ ರತ್ನಾಕರನ ಕಾಲದಲ್ಲಿ. ಆ ಕಾಲದಲ್ಲಿ ಇತ್ತೋ ಇದು ಗೊತ್ತಿಲ್ಲ ನಮ್ಗೆ. ಹೀಗೆ ಅತ್ಯಂತ ಸುಂದರವಾಗಿ ಆ ಸನ್ನಿವೇಶವನ್ನ ಕಲ್ಪಿಸ್ತಾನೆ. ಅದರ ಸಂದರ್ಭ ಅಥವಾ ಮಕ್ಕಳು ವೈರಾಗ್ಯ ಪಡೆದ ಸನ್ನಿವೇಶವನ್ನ ಕೇಳಿ ಭರತ ಚಕ್ರವರ್ತಿ ದುಃಖಿಸ್ತಕ್ಕಂಥ ರೀತಿ, ಕೊನೆಗೆ ಅವನ ರಾಣಿಯರೆಲ್ಲರೂ ಕೂಡ ದುಃಖಿಸ್ತಾ ಇದ್ದಾಗ ಅವರನ್ನ ಸಮಾಧಾನ ಪಡಿಸುವಾಗ ಅವನೊಂದು ಮಾತು ಹೇಳ್ತಾನೆ, ಬಹಳ ಸುಂದರವಾದ ಮಾತು. ಅವರೆಲ್ಲ ದುಃಖಿಸ್ತಾ ಇದ್ರು, ಇವನು ದುಃಖಿಸ್ತಾನೆ, ಆದ್ರೆ ಸಮಾಧಾನ ಮಾಡ್ಕೊಂಡು ಅವರನ್ನ ಸಮಾಧಾನ ಪಡಿಸ್ತಾನೆ. ಏನ್ ಹೇಳಿದ ಅಂದ್ರೆ, ಅಯ್ಯ ಯಾವುದು ನೀವು ನಿಮ್ಮ ಒಬ್ಬೊಬ್ಬ ಮಗನನ್ನ ಕಳ್ಕೊಂಡಿದ್ದೀರಿ, ಅಂದ್ರೆ ಎಲ್ಲರೂ ವೈರಾಗ್ಯ ಪಡೆದು ಹೋಗಿದ್ದಾರೆ, ಮಕ್ಕಳಿಲ್ಲ ಅಂತ ದುಃಖಿಸ್ತಾ ಇದ್ದೀರಿ. ಆದ್ರೆ 100 ಜನ ಮಕ್ಕಳನ್ನ ಕಳ್ಕೊಂಡಿರುವ ನಾನು ಸಂಯಮದಿಂದ ಇಲ್ವೋ, ಸಮಾಧಾನದಿಂದ ಇಲ್ವೋ, ನನ್ನನ್ನು ನೋಡಿ ಕಲಿಯಿರಿ ಅಂತ ಹೇಳ್ತಾನೆ. ಈ ರೀತಿ ಬಹಳ ಸುಂದರವಾಗಿ ಸನ್ನಿವೇಶವನ್ನ ಕಟ್ಟಿ ಕೊಡ್ತಾನೆ ರತ್ನಾಕರ. ಇನ್ನು ಕಾವ್ಯದ ಕೊನೆಗೆ ಬಂದ್ರೆ ಒಂದು ಸನ್ನಿವೇಶ ಬರ್ತದೆ, ಅದು ಭರತ ಚಕ್ರವರ್ತಿಗೆ ವೈರಾಗ್ಯ ಬಂದ ಸನ್ನಿವೇಶ. ತನ್ನ ತಲೆಯ ಕೂದಲು ಅಂದ್ರೆ ತನ್ನ ಕಿವಿಯ ಪಕ್ಕದಲ್ಲಿ ಒಂದು ಬಿಳಿ ಕೂದಲು ಕಂಡಾಗ ಅವನಿಗೆ ವೈರಾಗ್ಯ ಬಂತು. ಮಗನನ್ನು ಮಂತ್ರಿಯನ್ನು ಕರೆಸಿ ರಾಜ್ಯವನ್ನೆಲ್ಲ ಯುವರಾಜನಾಗಿರ್ತಕ್ಕಂತಹ ಅರ್ಕಕೀರ್ತಿಗೆ ವಹಿಸಿ ಮತ್ತು ಆದಿರಾಜನನ್ನ ಯುವರಾಜನನ್ನಾಗಿ ಮಾಡಿ ಪಟ್ಟಾಭಿಷೇಕವನ್ನ ನೆರವೇರಿಸ್ತಾನೆ. ಅವರೆಲ್ಲ ಮಾತಿನಲ್ಲಿ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾರೆ ಭರತ ಚಕ್ರವರ್ತಿಯನ್ನ, ಯಾವುದಕ್ಕೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಮುಂದೆ ಕಾಲಾಂತರದಲ್ಲಿ ನೀವು ಕೂಡ ನನ್ನ ಹಾಗೆ ವೈರಾಗ್ಯ ಪಡೆದು ಹೋಗ್ಬೇಕು ಅಂತ ಸಂದೇಶವನ್ನು ಕೊಟ್ಟು ಅಲ್ಲಿಂದ ನೇರವಾಗಿ ಕಾಡಿನ ಕಡೆಗೆ ಹೋಗಿಬಿಡ್ತಾನೆ. ಕಾಡಿನಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತಾನೆ. ಹೆಚ್ಚು ತಪಸ್ಸು ಮಾಡ್ಬೇಕಾಗಿಲ್ಲ, ಯಾಕೆ ಅಂದ್ರೆ ನಾವು ಗಮನಿಸಿದ್ದೇವೆ ಕಾವ್ಯದಲ್ಲಿ ಸದಾಕಾಲ ಸಂಸಾರದಲ್ಲಿ ಇದ್ರೂ ಇಲ್ಲದಂತಿದ್ದು ತನ್ನ ಆತ್ಮನನ್ನ ಮರೆಯದೆ ಧ್ಯಾನ ತಪಸ್ಸುಗಳನ್ನ ಮಾಡ್ತಾ ಇದ್ದಂತ ಭರತ ಚಕ್ರವರ್ತಿಗೆ ಹೆಚ್ಚು ಹೊತ್ತು ತಪಸ್ಸು ಮಾಡ್ಬೇಕಾದಂತ ಅವಶ್ಯಕತೆ ಬರಲಿಲ್ಲ. ಅಲ್ಲಿಂದ ಅವನು ಮೋಕ್ಷವನ್ನ ಸಂಪಾದಿಸಿಕೊಳ್ತಾನೆ. ಈ ಸನ್ನಿವೇಶ ತುಂಬಾ ಚೆನ್ನಾಗಿದೆ. ಸ್ವಾರಸ್ಯ ನೋಡಿ, ಈ ಸಂದರ್ಭದಲ್ಲಿ ದೇವೇಂದ್ರ ಭೂಮಿ ಇಳಿದು ಬರ್ತಾನೆ. ಇದು ಕವಿ ರತ್ನಾಕರನ ಶಕ್ತಿ. ತನ್ನ ಕಥಾನಾಯಕನನ್ನ ಅವನು ಒಂದು ವೈಭವೀಕರಿಸತಕ್ಕಂತಹ ರೀತಿ. ದೇವೇಂದ್ರ ಭೂಮಿಗೆ ಇಳಿದು ಬಂದು ನಿಲ್ತಾನೆ. ಅದೇ ಹೊತ್ತಿಗೆ ಪಾತಾಳದಿಂದ ಉರಗೇಂದ್ರ ನಾಗೇಂದ್ರ ಅವನು ಕೂಡ ಭೂಮಿಗೆ ಬಂದು ಇಬ್ರು ಸೇರಿಕೊಂಡು ಭರತ ಚಕ್ರವರ್ತಿಯನ್ನು ಹೊಗಳ್ತಾರೆ. ಎಂತಹ ಶ್ರೇಷ್ಠ ಅರಸ, ಜೀವಮಾನ ಪರ್ಯಂತ 96,000 ಜನ ರಾಣಿಯರ ಜೊತೆಗಿದ್ರೂ ಕೂಡ ಆತ್ಮನನ್ನ ಮರಿಲಿಲ್ಲ, ತಪಸ್ಸನ್ನ ಮರಿಲಿಲ್ಲ, ಧ್ಯಾನವನ್ನ ಮರಿಲಿಲ್ಲ, ಒಂದು ದಿವಸ ಕಷ್ಟಪಡ್ಲಿಲ್ಲ ತಪಸ್ಸು ಮಾಡ್ಲಿಕ್ಕೋಸ್ಕರ ಅಂತ. ಆದ್ರೆ ಸುಲಭವಾಗಿ ಮೋಕ್ಷವನ್ನ ಸಂಪಾದಿಸಿಕೊಂಡ ಅಂತ ಹೇಳಿದ್ರೆ, ಇನ್ನೊಬ್ಬ ಅವನ ಇನ್ನಷ್ಟು ಗುಣಗಳನ್ನ ವರ್ಣಿಸ್ತಾನೆ. ಅವನ ಷಟ್ಕಂಡಾಧಿಪತ ಆದಂತ ರೀತಿ, ಭರತ ಚಕ್ರವರ್ತಿ ಬಾಹುಬಲಿಯನ್ನ ಮಾತಿನಲ್ಲಿ ಸೋಲಿಸಿದಂತಹ ಸಂಭ್ರಮ, ಇದೆಲ್ಲವನ್ನು ಕೂಡ ವರ್ಣನೆ ಮಾಡ್ತಾನೆ. ಹೀಗೆ ಪರಸ್ಪರ ಅವನೊಂದ್ಸಲ ವರ್ಣನೆ ಇನ್ನೊಂದ್ಸಲ ವರ್ಣನೆ ಮಾಡಿದ ಮೇಲೆ ಕೊನೆಗೊಂದು ಮಾತು ಬರ್ತದೆ, ತುಂಬಾ ಸೊಗಸಾಗಿದೆ ನೋಡಿ. ಇದನ್ನ ಬರೆಯುವುದು ರತ್ನಾಕರ, ಹಾಗಾಗಿ ರತ್ನಾಕರನ ಹಿರಿಮೆಯನ್ನು ಗಮನಿಸ್ಬೇಕು. ಏನ್ ಹೇಳಿದ್ರಂತೆ, ಉರಗೇಂದ್ರ ಒಂದ್ ಮಾತನ್ನ ಹೇಳ್ತಾನೆ, ಸಾಕಾಗದ ಪೇಳುತ್ತಿರೆ ಕಲಿಯುಗದ ರತ್ನಾಕರ ಸಿದ್ಧನಿಗಿಷ್ಟಿರಲಿ, ಸಾಕು ನಿಲ್ಲೆಂದ ಅಮರೇಂದ್ರ ವಿನೋದಾರ್ಥ ವಾಕುದೋರಿದನು ಅನಿತರುಳು ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ, ಅವರಿಬ್ರು ಚರ್ಚೆ ಮಾಡ್ತಾ ಮಾಡ್ತಾ ಭರತ ಶ್ರೇಷ್ಠ ಅಂತ ಹೇಳಿ ಭರತನ ಹಿರಿಮೆಯನ್ನು ವರ್ಣನೆ ಮಾಡ್ತಾ ಮಾಡ್ತಾ ಕೊನೆಗೆ ಉರಗೇಂದ್ರ ಹೇಳ್ತಾನೆ, ಅಪ್ಪ ನಾವ್ ಎಷ್ಟು ಹೇಳಿದ್ರು ಮುಗಿಯುವುದಿಲ್ಲ, ಮತ್ತು
ಮುಂದೆ ಆಧುನಿಕ ಕಾಲದಲ್ಲಿ ರತ್ನಾಕರ ಅಂತಕ್ಕಂಥ ಒಬ್ಬ ಕವಿ ಬರ್ತಾನೆ. ಭರತ ಚಕ್ರವರ್ತಿಯನ್ನು ಹೊಗಳುವುದಕ್ಕೆ ಅವನಿಗೆ ಒಂದಿಷ್ಟು ಬಿಟ್ಟು ಬಿಡೋಣ, ಕೂಡಿಸಿಡೋಣ, ಅಂತ ಮಾತು ಬರ್ತದೆ. ಎಷ್ಟು ಸುಂದರವಾಗಿದೆ ನೋಡಿ. ಹೀಗೆ ಭರತ ಚಕ್ರವರ್ತಿಯ ಶ್ರೇಷ್ಠತೆಯನ್ನ ನಾವಲ್ಲಿ ಕಾಣಬಹುದು. ಇನ್ನು ಮಂಗಳ ಸಂಧಿಯಲ್ಲಿ ಕೊನೆಯ ಭಾಗದಲ್ಲಿ ಹೇಳ್ತಾನೆ ರತ್ನಾಕರ, ನಾನು ಈ ಕಾವ್ಯವನ್ನ ಒಳ್ಳೆಯ ಉದ್ದೇಶದಿಂದ ಬರದೆ, ಆದ್ರೂ ಕೆಲವರು ಈ ಕಾವ್ಯದ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು, ಏನೇನೋ ಆಯ್ತು. ಹಾಗಾಗಿ ಕೊನೆಗೆ ನನ್ನ ಭಾವನೆ ಇಷ್ಟೇ, ನಾನು ಬರೆದಿದ್ದೇನೆ, ಆದ್ರೆ ನೀವು ಬೇಕಾದರಾಲಿಸುವುದು, ಬೇಡವಾಗೆ ಪರಾಕು ಮಾಡುವುದು, ಎನಗಲ್ಲಿ ವ್ಯಾಕುಲವಿಲ್ಲ, ಸಂತಸವಿಲ್ಲ, ನಾನು ನಿರಾಕಾಂಕ್ಷಿ, ಸಾಕದಂತಿರಲಿ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ, ನಾನು ಹೇಳುವ ಕೆಲಸ ಮಾಡಿದ್ದೇನೆ, ಬೇಕಾದವರು ಸ್ವೀಕರಿಸಿ, ಬೇಡದಿದ್ದವರು ಬಿಡಿ ಅಂತ ಹೇಳಿ ತನ್ನ ಮಾತನ್ನ ಮುಗಿಸ್ತೇನೆ. ಮುಂದೆ ಮಂಗಳದ ಪದ್ಯಗಳನ್ನು ಹೇಳ್ತಾರೆ. ರತ್ನಾಕರನ ಹಾಗೆ ನಾನು ಹೇಳುವುದಿಷ್ಟೇ, ನಿಮ್ಮ ಕೋರಿಕೆಯ ಮೇರೆಗೆ ಮಹಾಕವಿ ರತ್ನಾಕರನ ಭರತೇಶ ವೈಭವದ ರಸಘಟ್ಟಗಳ ಕುರಿತು ನನಗೆ ತೋಚಿದಂತಹ ಕೆಲವು ಮಾತುಗಳನ್ನಾಡಿದ್ದೇನೆ. ಬೇಕಾದವರು ಆಲಿಸಿದ್ದಾರೆ, ಬೇಡದೇ ಇದ್ದವರು ಬಿಟ್ಟಿದ್ದಾರೆ. ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಈ ಅವಕಾಶವನ್ನು ಮಾಡಿಕೊಟ್ಟ, ಪ್ರೀತಿ ತೋರಿಸಿದ ನಿಮಗೆ, ಕೇಳಿದ ಎಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕವಿ ರತ್ನಾಕರ ವರ್ಣಿಯ ಉತ್ಕೃಷ್ಟ ಕಾವ್ಯವೆನಿಸಿದ ಭರತೇಶ ವೈಭವದಲ್ಲಿ ಮೂಡಿ ಬಂದಿರುವ ರಸಘಟ್ಟಗಳ ಬಗ್ಗೆ ಸುದೀರ್ಘ ಮಾತುಗಾರಿಕೆಯಿಂದ ಕನ್ನಡದ ಮನಸ್ಸುಗಳನ್ನು ಭರತೇಶ ವೈಭವದ ಕೃತಿಯತ್ತ ಕೊಂಡೊಯ್ದ ಖ್ಯಾತ ವಿದ್ವಾಂಸರು ಹಾಗೂ ವಾಗ್ಮಿಗಳೂ ಆಗಿರುವ ಶ್ರೀ ಮುನಿರಾಜ ರೆಂಜಾಳ್ ಅವರಿಗೆ ವಂದನೆಗಳು. ಮುಂದೆ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ನಮ್ಮ ಕನ್ನಡ ವಿಭಾಗದ ವಿದ್ಯಾರ್ಥಿನಿ ಜಯಶ್ರೀ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ತೆ. ಈ ಉಪನ್ಯಾಸ ಕಾರ್ಯಕ್ರಮವನ್ನು ಸಂವಾದಕ್ಕಾಗಿ ತೆರೆದಿಡುತ್ತೇವೆ. ಪ್ರತಿನಿಧಿಗಳು ಪ್ರಶ್ನೆಗಳಿದ್ದರೆ ನೇರವಾಗಿ ಕೇಳಬಹುದು. ನಿಮ್ಮ ಪ್ರಶ್ನೆಗಳು ಸ್ಪಷ್ಟ ಹಾಗೂ ನೇರವಾಗಿರಲಿ. ಪ್ರಶ್ನೆಗಳಿಲ್ಲದಿದ್ರೆ ಮುಂದುವರಿಸಬಹುದು. ನಮಸ್ಕಾರ ಸರ್. ನಾನು ಶಶಿಕಲಾ ಮೋಹನ್ ಜೋಶಿ ಅಂತ. ಸರ್, ನೀವು ಅದು ಭರತೇಶ ಇದರಲ್ಲಿ ಬೆಟ್ಟದ ಹೆಸರು ಮರ್ತೆ ನಾನು. ಅದೇ ತನ್ನ ಶಾಸನ ಬರೆಸ್ತಾನಲ್ಲ, ವೃಷಭಾಚಲ. ವೃಷಭಾಚಲ. ಅದು ಅದೇ ಅವನಿಗೆ ಅಲ್ಲಿದ್ದ ಬರಹಗಳನ್ನು ನೋಡಿ ಒಂದ್ಸಲ ಅವನ ಅಹಂಕಾರ ಜರ್ರನೆ ಇಳಿದು ಹೋಗ್ತದೆ. ಅಂದ್ರೆ ತನಗಿಂತ ಮೊದ್ಲೇ, ಅಂದ್ರೆ ತಾನಷ್ಟೇ ಶ್ರೇಷ್ಠ ಅಂತ ಅಂದ್ಕೊಂಡು ಹೋದವನು ತನಗಿಂತ ಮೊದ್ಲೇ ಅಲ್ಲಿ ಇದ್ದ ಬರಹಗಳನ್ನು ನೋಡಿ ತಾನು ಒಬ್ಬನೇ ಎಲ್ಲ ಬೇಕಾದಷ್ಟು ಜನರಿದ್ದಾರೆ ಅಂತೇಳಿ ಅದಾದ್ಮೇಲೂ ಅವನು ಬರೆಸ್ತಾನಲ್ಲ. ಅಂದ್ರೆ ಅಷ್ಟು ಇದಾದ ಮೇಲೂ, ಅಹಂಕಾರ ಇಳಿದ ಮೇಲೂ ಅವನಲ್ಲಿ ಕಂಪ್ಲೀಟ್ ಇಳಿಲಿಲ್ಲ ಅಂತ ಆಯ್ತು. ಅಂದ್ರೆ ಮತ್ತು ಅವನು ಬರೆಸ್ತಾನೆ ಅಲ್ಲಿ ಅಂದ್ಮೇಲೆ ಇಲ್ಲ, ಹಾಗೆ ತಿಳ್ಕೊಳ್ಬಾರ್ದು. ಯಾಕೆ ಗೊತ್ತುಂಟ, ಬರಸದೇ ಇದ್ರೆ ಇವನು ಮಾಡಿದ ಸಾಧನೆ ದಾಖಲಾಗುವುದೇ ಇಲ್ವಲ್ಲ. ಅಲ್ಲಿ ದಾಖಲಿಸಬೇಕಾದ ಕರ್ತವ್ಯ ಇತ್ತು ಅವನಿಗೆ. ಅದಕ್ಕೋಸ್ಕರ ದಾಖಲಿಸಬೇಕಂತ ಕರ್ತವ್ಯ ಇದ್ದದ್ರಿಂದ ಬೇರೆಯವರ ಯಾವ ಸಾಧನೆಗಳ ವಿವರಕ್ಕೂ ದೋಷವಾಗದ ಹಾಗೆ ಕೇವಲ ಅವರ ಪ್ರಶಂಸೆಯ ಮಾತುಗಳು, ಅವರ ಪ್ರಶಸ್ತಿ ಅಂತ ಹೇಳ್ತಾರೆ, ಅವರನ್ನ ಹೊಗಳಿಕೊಂಡು ಬರೆದಿರುವಂತ ವಾಕ್ಯಗಳನ್ನಷ್ಟೇ ಅಳಿಸಿ ಅಲ್ಲಿ ಬರೆಸ್ತಾನೆ ಅಂತ. ಇದು ಕೂಡ ಮತ್ತೆ ರಸಘಟ್ಟ ಇದೆ. ಯಾಕಂದ್ರೆ ಪಂಪನಿಗೆ ಹೋದ್ರೆ ಅಲ್ಲಿ ದೇವತೆಗಳು, ಶಾಸನ ದೇವತೆಗಳು ಬಂದು ವಿರೋಧಿಸ್ತಾರೆ ಅಂತೆಲ್ಲ ಇದೆ. ಆದ್ರೆ ಭರತೇಶ ವೈಭವದಲ್ಲಿ ಆ ಮಾತಿಲ್ಲ. ಬದಲಾಗಿ ಆದ್ರೆ ಅಳಿಸ್ತಾನಲ್ಲ ಬೇರೆಯವರ ಇದನ್ನ ಅಳಿಸ್ತಾನೆ.
ಅಳಿಸುವುದು ಯಾವುದನ್ನ? ಅವರ ಸಾಧನೆಗಳನ್ನ ಅಳಿಸುವುದಿಲ್ಲ, ಅವರ ಪ್ರಶಸ್ತಿಗಳನ್ನ ಅಳಿಸ್ತಾನೆ. ಯಾಕಂದ್ರೆ ಅಳಿಸ್ಲೇಬೇಕಾಗಿದ್ದು ಜಾಗ ಇಲ್ಲ ಆದ್ರಿಂದ. ಮತ್ತು ಅಡಿ ಅಡಿ ಒಂದ್ ವೇಳೆ ಬರಸದೇ ಇದ್ದಿದ್ರೆ ಇವನು ಮಾಡಿದ ಸಾಧನೆ ದಾಖಲೆಯಾಗಿ ಉಳಿತಾ ಇರ್ಲಿಲ್ಲಲ್ಲ. ಹಾಗಾಗಿ ಅವನಿಗೆ ಕರ್ತವ್ಯ ಆಗಿತ್ತು, ಅಹಂಕಾರ ಅಲ್ಲ ಅದು. ಆಗ್ಲಿ ಸರ್. ಅಂದ್ರೆ ನಾನು ಹಾಗೆ ತಿಳ್ಕೊಂಡೆ, ಅಂದ್ರೆ ಅವನಿಗೆ ಅಹಂಕಾರ ಸಂಪೂರ್ಣವಾಗಿ ಹೋಗದೆ ಉಳಿದಿದೆ, ಅದಕ್ಕಾಗಿಯೇ ಬರ್ಸಿದ ಅನ್ನೋದು ಒಂದು ಅನಿಸಿಕೆ. ಯಾಕೆಂದ್ರೆ ಒಂದು ವೇಳೆ ಹಾಗೆ ಅಹಂಕಾರ ಉಳಿದಿದ್ರೆ ಬಾಹುಬಲಿ ಜೊತೆಯಲ್ಲಿ ಅವನು ಹೀಗೆ ವರ್ತಿಸ್ತಲೇ ಇರ್ಲಿಲ್ಲ, ನಾನು ಸೋತೆ ಅಂತ ಹೇಳ್ತಲೇ ಇರ್ಲಿಲ್ಲ ಅಲ್ವಾ? ಹಾಗಾಗಿ ಹೌದಾ? ಬಾಹುಬಲಿಯ ಅಂದ್ರೆ ಬಾಹುಬಲಿಗೆ ಯಾವಾಗ ಇದಾಯ್ತಲ್ಲ, ಅಂದ್ರೆ ಅವ ಬಿಟ್ಟು ಕೊಟ್ಟ ಅಲ್ಲ, ಬಿಟ್ಟು ಕೊಟ್ಟು ಹೊರಟ ಅಲ್ಲ, ಆವಾಗ ಇವನಿ ಭರತನಿಗೆ ಇದಾಗಿ ಬಿಡ್ತದೆ. ಅಂದ್ರೆ ತಮ್ಮನ ಮುಂದೆ ತಾನು ಸಣ್ಣವನಾಗ್ಬಿಟ್ಟೆ, ಅವನೇ ದೊಡ್ಡವನಾದ ಅಂತ ಅವನಿಗೆ ಆವಾಗ ಜ್ಞಾನೋದಯ ಆಗಿ ಬಿಡ್ತದೆ ಕಂಪ್ಲೀಟ್ ಆಗಿ. ಇಲ್ಲ, ಅದು ಕೂಡ ನೀವು ಹೇಳ್ತಾ ಇರೋದು ಪಂಪನಲ್ಲಿ ಮಾತ್ರ. ಭರತ ಚಕ್ರವರ್ತಿಯ ವರ್ಣನೆ ಕೊಡುವ ಭರತೇಶ ವೈಭವದಲ್ಲಿ ನಾನು ಚಿಕ್ಕವನಾಗಿ ಬಿಟ್ಟೆ ಅನ್ನುವಂತ ಭಾವನೆ ಇಲ್ಲ. ಯಾಕಂದ್ರೆ ಕಥಾನಾಯಕನಾದ್ರಿಂದ ರತ್ನಾಕರ ಯಾವತ್ತೂ ಕೂಡ ಅದನ್ನ ತರೋದೇ ಇಲ್ಲ. ಅವನೇನು ಹೇಳುದು ಅಂದ್ರೆ, ನನಗೆ ತಮ್ಮಂದಿರು ಬೇಕು, ತಮ್ಮ ಬೇಕು, ನನಗೆ ತಮ್ಮನ ಬಗೆಗಿನ ಪ್ರೀತಿಯ ಹೊರತು ಅಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋ ಭಾವನೆ ಬರ್ಲೇ ಇಲ್ಲ ಅಂತ ರತ್ನಾಕರ ಹೇಳುದು. ಪಂಪನಲ್ಲಿ ಅದು ಬರ್ತದೆ, ಪಂಪನಲ್ಲಿ. ಅದು ಕರೆಕ್ಟ್. ಹೌದು ಸರ್, ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಧನ್ಯವಾದ. ಧನ್ಯವಾದಗಳು ಸರ್. ನಮಸ್ಕಾರ. ನಾನು ನಾಗವೇಂದ್ರ ಸ್ವಾಮಿ, ಡಾಕ್ಟರ್ ನಾಗವೇಂದ್ರ ಸ್ವಾಮಿ ಅಂತೇಳಿ, ಹೇಳಿ. ಬೆಂಗಳೂರಿಂದ. ತುಂಬಾ ಚೆನ್ನಾಗಿ ಅದರ ರಸವತ್ತಾದ ಸನ್ನಿವೇಶಗಳನ್ನ ತುಂಬಾ ನಿಮ್ಮ ಅಧ್ಯಯನ ಮತ್ತು ಅನುಭವಗಳ ಮೂಸೆಯಿಂದ ಚೆನ್ನಾಗಿ ಸರಳವಾಗಿ ಮತ್ತು ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ. ಅದಕ್ಕಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳು. ಧನ್ಯವಾದ. ತುಂಬಾ ಖುಷಿ ಆಯ್ತು. ನಾನು ಅದನ್ನು ಓದಿದ್ರು ಕೂಡ ನಮ್ಮ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಸೆಕೆಂಡ್ ರೀಡಿಂಗ್ ಮರು ಓದಿನಲ್ಲಿ ಹಿಂಗ್ ಓದ್ಬೋದು ಅನ್ನೋದನ್ನು ಕೂಡ ಮನವರಿಕೆ ಮಾಡ್ಕೊಟ್ರಿ. ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭರತ ಅವನು ಜೈನ ಪ್ರಭಾವದಿಂದ ಯಾರು ರತ್ನಾಕರ ವರ್ಣಿ ಇದ್ದದ್ರಿಂದ ಅವನು ಭರತನ ಮೂಲಕ ಅವನ ಒಂದು ತಿಳುವಳಿಕೆಯಲ್ಲಿ ಕಾವ್ಯದಲ್ಲೂ ಕೂಡ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಜೊತೆಗೆ ಅವನು ಒಂದು ಕೆಲವು ಕಡೆ ಯಾರು ರತ್ನಾಕರ ವರ್ಣಿ ಪೂರ್ವದಲ್ಲಿ ಅವನು ಶರಣ ಧರ್ಮ ಅಥವಾ ವೀರಶೈವ ಧರ್ಮದ ಪ್ರಭಾವದಲ್ಲಿದ್ದ ಅಥವಾ ಅಲ್ಲಿದ್ದ ಅಂತ ಒಂದು ಮಾತುಗಳನ್ನು ಕೇಳಿ ಬರ್ತಾ ಇದ್ದಲ್ಲ, ಅದ್ರ ಬಗ್ಗೆ ಏನ್ ಅಭಿಪ್ರಾಯ ಹೇಳ್ತೀರಾ? ಇಲ್ಲ, ಹಾಗೆ ಇದ್ರೂ ಕೂಡ ಅದು ಭರತೇಶ ವೈಭವ ರಚನೆ ಮಾಡಿದ ಮೇಲಿನ ಸಂದರ್ಭ ಅದು. ಈಗ ಅವನ ಜೀವನ ಚರಿತ್ರೆಯನ್ನು ಗಮನಿಸಿದ್ರೆ, ಅವನು ಭರತೇಶ ವೈಭವವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಕಾರ್ಕಳದ ಭೈರವರಸರ ಆಸ್ಥಾನದಲ್ಲಿ. ಸರಿ. ಮುಂದೆ ಅವನು ಅದನ್ನ ಹೊಂಬುಜ, ಶ್ರವಣಬೆಳಗೊಳ ಮೊದಲಾದ ಪ್ರದೇಶದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಅದನ್ನ ಶೃಂಗಾರದಿಂದ ಆಧ್ಯಾತ್ಮದ ಕಡೆಗೆ ಪರಿವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿದ. ಆಮೇಲೆ ಬಹಿಷ್ಕಾರ ಬಿದ್ದ ಮೇಲೆ ಅವನು ಶರಣ ಧರ್ಮಕ್ಕೆ ಪರಿವರ್ತನೆ ಆದದ್ದು. ಹಾಗಾಗಿ ಕಾವ್ಯದ ರಚನೆ ನಂತರ. ಹೌದು ಸರ್, ಹೇಳಿ. ಕಾವ್ಯದ ರಚನೆ ನಂತರ ಅವನು ಶರಣ ಧರ್ಮವನ್ನು ಸ್ವೀಕರಿಸ್ತಾ ಅಂತ ಹೇಳ್ತೀರಾ? ಹೌದು 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 ಸರ್. ಅದಕ್ಕೆ ಯಾವುದು ಉಲ್ಲೇಖ ಸಿಗುತ್ತೆ ಸರ್? ಅದಕ್ಕೆ ಶಾಸನಗಳ ಅಥವಾ ಕಾವ್ಯಗಳ ಸರ್? ಯಾವ್ದು ಹೇಳಿ? ಅವನು ಭರತೇಶ ವೈಭವವನ್ನು ಬರೆದ ನಂತರ ಅವನು ಶರಣ ಧರ್ಮವನ್ನು ಸ್ವೀಕರಿಸ್ತಾನ, ಅದಕ್ಕೆ ಏನಾದ್ರು ಕಾವ್ಯದ ಒಳಗಡೆನೆ ಸಿಗುತ್ತಾ ಅಥವಾ ಬೇರೆ ಎಲ್ಲಾದ್ರೂ ಉಲ್ಲೇಖ ಅಥವಾ ಮಾಹಿತಿ ಅಥವಾ ಸಿಗುತ್ತಾ ಚರಿತ್ರೆ? ಇಲ್ಲ, ಅವನ ಜೀವನ ಚರಿತ್ರೆ ಕುರಿತು ದೇವೇಂದ್ರ ಇದು ರಾಜಾವಳಿ ಕಥೆಗಳು ಅಂತ ಬರೆದಿದ್ದಾನಲ್ಲ, ಹೌದೌದು, ದೇವಚಂದ್ರ. ಅಲ್ಲಿ ಕೆಲವು ಉಲ್ಲೇಖಗಳು ಸಿಗ್ತವೆ. ಮತ್ತು ಅವನು ಆಮೇಲೆ ಬರೆದಂತಹ ಶತಕದ ಕೆಲವು ಪದ್ಯಗಳಲ್ಲಿ ಕಂಡು ಬರುವ ಶಬ್ದಗಳು ಅಥವಾ ಅವನು ಹೇಳುವಂತಹ ವಿಚಾರಗಳು ನೇರವಾಗಿ ಏನು ಹೇಳುವುದಿಲ್ಲ ರತ್ನಾಕರ. ಹೌದೌದೌದು. ಯಾವ ಸೋರ್ಸ್ಗಳು ಕೂಡ ನಮ್ಗೆ ಸಿಕ್ಕುವುದಿಲ್ಲ. ಆದ್ರೆ ಅವನು ಬರೆದಂತಹ ಪದ್ಯಗಳು, ಅಲ್ಲಿ ವ್ಯಕ್ತಪಡಿಸಿದ ಭಾವನೆಗಳನ್ನ ನೋಡಿ ತಜ್ಞರು ತೀರ್ಮಾನ ಮಾಡಿದ್ರು ಈ ಒಂದು ವಿಚಾರವನ್ನ. ಸರಿ ಸರ್, ಸರಿ ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಧನ್ಯವಾದ. ಶರಣಾರ್ಥಿಗಳು ಸರ್. ನಮಸ್ತೆ. ನಾನು ಡಾಕ್ಟರ್ ರಾವ್ಸಾಹೇಬ್ ಪಾಟೀಲ್ ಜತ್ ಸಂಗ್ಲಿ ಡಿಸ್ಟ್ರಿಕ್ಟ್ ನಿಂದ ಮಾತಾಡಿದ್ರಿ ಸರ್. ತಮ್ಮ ಅಗಾಧವಾದ ಜ್ಞಾನ ಭಂಡಾರ ಅತ್ಯಂತ ತಿಳಿಯಾದ ಭಾಷೆಯಲ್ಲಿ ಗಡಿನಾಡು ಕನ್ನಡರಿಗೆ ಹೇಳಿಕೊಟ್ಟಿದ್ದಕ್ಕೆ ನಿಮ್ಮ ಇದು ಕೇಳಿ ಭಾಗ್ಯ ನಮಗೆ ಸಿಕ್ತು ಅಂತ ಹೇಳಿ ಬಹಳ ಆನಂದ ಅನಿಸ್ತದ ಸರ್. ಇಷ್ಟು ತಮಗ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್.
ಈ ಸಂವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳು. ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಮಸ್ತರಿಗೂ ವಂದನೆಗಳು ಹಾಗೂ ಪ್ರೇಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ ಶ್ರೀ ಮುನಿರಾಜ ರೆಂಜಾಳರವರಿಗೂ ವಂದನೆಗಳು. ಅದೇ ರೀತಿಯಲ್ಲಿ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಜಯಶ್ರೀ ಅವರಿಗೂ ವಂದನೆಗಳು. ಇಂದಿನ ಕಾರ್ಯಕ್ರಮದ ಪ್ರಶಸ್ತಿ ಪತ್ರಕ್ಕಾಗಿ ಚಾಟ್ ಬಾಕ್ಸ್ ಅಲ್ಲಿರುವ ಫೀಡ್ಬ್ಯಾಕ್ ಫಾರ್ಮ್ ಅನ್ನು ಸರಿಯಾಗಿ ಭರ್ತಿಗೊಳಿಸಿರಿ ಎಂದು ಹೇಳುತ್ತಾ ಕಾರ್ಯಕ್ರಮದ ಕೊನೆಯ ಹಂತವಾದ ಧನ್ಯವಾದವನ್ನು ನಡೆಸಿಕೊಡಬೇಕೆಂದು ಇಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಇಂದಿನ 16ನೇ ಸಾಹಿತ್ಯಯಾನ ಸರಣಿ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಭರತೇಶ ವೈಭವದ ರಸಘಟ್ಟಗಳ ಕುರಿತು ಅರ್ಥಪೂರ್ಣ ಮಾತುಗಳೊಂದಿಗೆ ರಸಘಟ್ಟದ ವಿವಿಧ ಮಜಲುಗಳನ್ನು ಸಾಹಿತ್ಯ ಪ್ರೇಮಿಗಳಿಗೆ ಉಣಬಡಿಸಿದ ಶ್ರೀಯುತ ಮುನಿರಾಜ ರೆಂಜಾಳರವರಿಗೆ ನಮ್ಮ ಸಾಹಿತ್ಯಯಾನ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸಾಹಿತ್ಯಯಾನ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಕಾರಣಕರ್ತರಾದ ನಮ್ಮ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮೋಹನ್ ಏಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ ಅಕ್ಷತಾ ಟಿಜಿ ಅವರಿಗೂ, ನಿರೂಪಣೆ ಮಾಡಿದ ಗಿರೀಶ್ ಎಂ ಅವರಿಗೂ ಹಾಗೂ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಜಯಶ್ರೀ ಅವರಿಗೂ ಧನ್ಯವಾದಗಳು. ಸಾಹಿತ್ಯಯಾನವು 16 ವಾರಗಳ ನಿರಂತರ ಪಯಣಕ್ಕೆ ನಮ್ಮ ಕನ್ನಡದ ವಿಭಾಗದ ಪ್ರಾಧ್ಯಾಪಕರ ಶ್ರಮ ಗಣನೀಯವಾಗಿದ್ದು, ಸಾಹಿತ್ಯಯಾನ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಶ್ರಮಿಸುತ್ತಿರುವ ನಮ್ಮ ಕನ್ನಡ ವಿಭಾಗದ ಗುರು ವೃಂದಕ್ಕೆ ಧನ್ಯವಾದಗಳು. ನಮ್ಮ ಕರೆಯನ್ನು ಮನ್ನಿಸಿ ಈ ಸಂಜೆಯ ಸುಂದರ ಕ್ಷಣವನ್ನು ಸಾಹಿತ್ಯಯಾನದಲ್ಲಿ ಸವಿದಿರುವ ಸಮಸ್ತ ಕನ್ನಡ ಮನಸ್ಸುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಸಹಕರಿಸಿದ ಸಮಸ್ತ ಕನ್ನಡದ ಮನಸ್ಸುಗಳಿಗೆ ಧನ್ಯವಾದಗಳು. ಕನ್ನಡ ಭಾಷೆ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಮೆರಗು, ಅತ್ಯದ್ಭುತ ನಮ್ಮಿ ಕರುನಾಡಿನ ಸೃಷ್ಟಿಯ ಬೆಡಗು. ಕರುನಾಡಿನ ಸಂಪತ್ತು ಎಂತಹವರನ್ನು ಮಾಡುವುದು ಬೆರಗು, ಕನ್ನಡದ ಕಂಪನ್ನು ಪಸರಿಸುವುದು ನಮ್ಮ ಈ ಸಾಹಿತ್ಯಯಾನದ ಸೊಬಗು ಎಂದು ಹೇಳುತ್ತಾ ವಿಭಾಗದ ಮುಖ್ಯಸ್ಥರ ಅನುಮತಿಯ ಮೇರೆಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಇನ್ನು ನಿಮ್ಮ ಭೇಟಿ ಮುಂದಿನ ಬುಧವಾರ ಸಂಜೆ 5 ಗಂಟೆಗೆ 17ನೆಯ ಸಾಹಿತ್ಯಯಾನ ಕಾರ್ಯಕ್ರಮದಲ್ಲಿ. ಕನ್ನಡವನ್ನು ಬಳಸಿ ಕನ್ನಡದಲ್ಲೇ ಮಾತನಾಡಿ ಎಂದು ಹೇಳುತ್ತಾ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ವಂದನೆಗಳು. ಥ್ಯಾಂಕ್ ಯು ಸರ್ ಮುನಿರಾಜ್ ಸರ್.